ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗತೆಪಯಸ್ ಚಿತ್ರ ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೈರಿವಾಡಿಗಿ, ತಾಲೂಕು ಲಿಂಗಸೂರು, ಜಿಲ್ಲಾ ರಾಯಚೂರು. ನಿಮ್ಮೆಲ್ಲರಿಗೂ ಗಟಪ ಹಿಸ್ಟ್ರಿ ಸರ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ, ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದ್ರೆ, ಎಷ್ಟೊಂದು ಅದ್ಭುತವಾದಂಥ ಮಾತು ಹೇಳ್ತಾರೆ ಅಂತಂದ್ರೆ, ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ಬದುಕನ್ನು ಬೆಳಗಲು ಪುಸ್ತಕ ಬೇಕು ಅನ್ನುವಂಥ ಮಾತನ್ನ. ಬದುಕನ್ನು ಬೆಳಗಲು ಪುಸ್ತಕ ಬೇಕು. ಹಾಗಾಗಿ ಈ ಒಂದು ಪುಸ್ತಕ ಅನ್ನುವುದು ಎಷ್ಟೊಂದು ಮುಖ್ಯವಾಗುತ್ತಾ ಈ ಒಂದು ನಿಟ್ಟಿನಲ್ಲಿ. ಅಂದರೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾದ್ರೆ, ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ ನಾವು ಪುಸ್ತಕವನ್ನು ಪ್ರೀತಿಸುವಂಥ ಸಮಯ ಇವಾಗ ಬಂದಿದೆ. ಹಾಗಾಗಿ ಇನ್ನು ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಪ್ರಾರಂಭ ಆದವು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಪುಸ್ತಕ ಪ್ರೇಮಿಗಳಾಗಬೇಕು. ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಪ್ರೀತಿಸಬೇಕು. ಪುಸ್ತಕವನ್ನು ಪ್ರೀತಿಸಿದ ಹಾಗೆ ಮುಂದೊಂದು ದಿನ ನಿಮ್ಮ ಪುಸ್ತಕ ಉತ್ತಮವಾದಂಥ ಜೀವನವನ್ನು ನಡೆಸಲು ಸಹಕಾರಿಯಾಗುತ್ತಾ. ನಿಮ್ಮ ತಂದೆ ತಾಯಿಯರನ್ನು ಕೂಡ ಒಂದು ಖುಷಿಯಾಗಿ ನೀವು ಇಡಬೇಕು ಏನಾದ್ರಿದ್ರೆ ಅದು ಸಂತೋಷವಾಗಿ ನೋಡ್ಕೊಳ್ಬೇಕು ನಿಮ್ಮ ತಂದೆ ತಾಯಿನ ಅಂತಂದ್ರೆ ಅದು ಪುಸ್ತಕ ನೀವು ಪ್ರೀತಿಸ್ತೀರಿ. ಮುಂದೊಂದು ದಿನ ಆ ಪುಸ್ತಕ ನಿಮಗೆ ದೊಡ್ಡ ಉನ್ನತವಾದಂಥ ಸ್ಥಾನವನ್ನ ತಂದುಕೊಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತೀನಿ. ಏನಪ್ಪ ಇವತ್ತಿನ ತರಗತಿಯ ವಿಶೇಷ ಅಂದ್ರೆ, ಈ ಕರ್ನಾಟಕ ಸರ್ಕಾರದವರು ಬಿಟ್ಟಿರ್ತಕ್ಕಂಥ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಿರ್ತಕ್ಕಂಥ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 2024-25 ವರ್ಷದ ಇತಿಹಾಸ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸ್ತಾ ಹೋಗ್ತೀನಿ. ಇನ್ನು ಕನ್ನಡ ಪರೀಕ್ಷೆ ನಿನ್ನೆ ದಿನ ಬರೆದಿದ್ರಿ, ಎಲ್ಲರೂ ಉತ್ತಮವಾಗಿ ಬರೆದಿದ್ರಿ ಅಂತ. ತುಂಬಾನೇ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬಂದಿತ್ತು. ಎಲ್ಲರೂ ಚೆನ್ನಾಗಿ ಬರೆದಿರಿ ಅಂತ ಹೇಳ್ತಾ, ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಎಲ್ಲರೂ ಉತ್ತಮವಾಗಿ ಬರೀರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಪ್ರಾರಂಭ ಮಾಡ್ತೇನೆ. ನಿಮಗೆ ಗೊತ್ತಿರುವ ಹಾಗೆ ಸಮಯ 3 ಗಂಟೆ ಇರುತ್ತೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 39 ಇರುತ್ತೆ. ಗರಿಷ್ಠ ಅಂಕಗಳು 80 ಇರ್ತವ. ಸರಿಯಾದಂಥ ಸೂಚನೆಗಳನ್ನ ಗಮನಿಸಬೇಕು, ಆ ಸೂಚನೆಗಳನ್ನ ಹಾಕ್ಬೇಕು. ಈ ಸೂಚನೆಗಳು ಮುಂಚಿತವಾಗಿ ನಿಮ್ಗೆಲ್ಲ ನಾನು ಹೇಳಿದ್ದೀನಿ, ಏನೇನೆಲ್ಲ ತೆಗೆದುಕೊಂಡು ಹೋಗ್ಬೇಕು. ಕ್ಲಾಸ್ ರೂಮ್ಗೆ ಹೋಗ್ಬೇಕಾದ್ರೆ ಈಗ ಸಿದ್ಧತೆ ತೆಗೆದುಕೊಂಡು ಹೋಗ್ಬೇಕು. 1 ಗಂಟೆ ಮುಂಚಿತವಾಗಿ ಆ ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ನೀವು ಇರಬೇಕು. ಆ ನಂತರದಲ್ಲಿ ನಿಮ್ಗೆ ಹೇಳಿದ್ದೀನಿ, ಪೆನ್ಸಿಲ್ ತಗೊಂಡು ಹೋಗ್ಬೇಕು, ಸೀಸ್ ತಗೊಂಡು ಹೋಗ್ಬೇಕು, ರಬ್ಬರ್ ತಗೊಂಡು ಹೋಗ್ಬೇಕು. ಎಲ್ಲಕ್ಕಿಂತ ಮುಂಚಿತವಾಗಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಹಾಲ್ ಟಿಕೆಟ್ ಅಂದ್ರೆ ಪ್ರವೇಶ ಪತ್ರವನ್ನು ತೆಗೆದುಕೊಂಡು ಹೋಗ್ಬೇಕು. ಯಾವುದೇ ಆಲೋಚನೆ ಇಲ್ಲದೆ, ಸರಿಯಾದಂಥ ಭಯ ಇಲ್ಲದೆ, ಧೈರ್ಯದಿಂದ ಪರೀಕ್ಷೆ ಕೋಣೆಯಲ್ಲಿ ಕುಂದಿರ್ಬೇಕು. ಕುಂತ ಕೂಡಲೇ ನಿಮ್ಮ ಬೆಂಚಲ್ಲಿ ಯಾರಾದ್ರೂ ಚೀಟಿ ಇಟ್ಟಿದಾರ, ಚೀಟಿ ಏನಾದ್ರು ಇದಾವ, ಆಕರ್ಷಿತವನ್ನು ತೆಗೆದು ನೋಡ್ಬೇಕು, ಸರಿಯಾಗಿ ಗಮನಿಸಬೇಕು. ಗಮನಿಸವನ್ನು ತೆಗೆದು ಹೋಗ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಮಕ್ಕಳೇ. ನೇರವಾಗಿ ಹೋಗ್ತೀನಿ ನಾನು. ಇಲ್ಲಿ ಭಾಗ ಎ ಇದೆ. ಭಾಗ ಎದಲ್ಲಿ 5 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಿದಾವ. ಆ ನಂತರದಲ್ಲಿ ರೋಮನ ಬರ್ತು ಬಿಟ್ಟ ಸ್ಥಳ ಇದಾವ, ಅವು ಕೂಡ 5 ಪ್ರಶ್ನೆಗಳಿದಾವ. ಆ ನಂತರದಲ್ಲಿ ಹೊಂದಿಸಿ ಬರೆಯಿರಿ, ಅವು ಕೂಡ 5 ಪ್ರಶ್ನೆಗಳಿದಾವ. ಆ ನಂತರದಲ್ಲಿ ಈ 1 ಅಂಕದ ಅಥವಾ 1 ಪದದಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಒಂದು ಅಂಕದವು, ಅವು ಕೂಡ 5 ಇದಾವ. ಟೋಟಲ್ 20 ಆ ನಂತರ ಭಾಗ ಬಿ ಬರ್ತೀವಿ. ಅಲ್ಲಿ ಸುಮಾರು 13 ಪ್ರಶ್ನೆಗಳಿದಾವ. ಆದ್ರೆ ನಾವು ಉತ್ತರಿಸ್ತಕ್ಕಂಥದ್ದು 8 ಪ್ರಶ್ನೆಗಳಿಗೆ ಮಾತ್ರ ಬರಬೇಕಾಗುತ್ತೆ. 8 ಯಾಕೆ ನಾನು 2 ಬರೆ ಅಂತ ನಿಮ್ಗೆ ಹೇಳಿದ್ದೀನಿ. ಇನ್ನು ಹೆಚ್ಚುವಾಗಿ 10 ಬರೆದ್ರೆ ಸಾಕು. ಯಾಕಂದ್ರೆ ಯಾವ್ದಾದ್ರು ತಪ್ಪಾದ್ರೆ ನಿಮ್ಗೆ ಉತ್ತರ ಸಿಗುತ್ತೆ ಅನ್ನೋದಂಥದ್ದು. ಸೊ ಆ ನಂತರದಲ್ಲಿ ಭಾಗ ಸಿ ಬಂದ್ರೆ ಇಲ್ಲಿ 5 ಅಂಕದ ಪ್ರಶ್ನೆಗಳು 4 ಇದಾವ. ನೀವು ಇಲ್ಲಿ 2 ಉತ್ತರಿಸಬೇಕಾಗುತ್ತಾ. ನೆಕ್ಸ್ಟ್ ನೀವು ಭಾಗ ಡಿ ಬಂದ್ರೆ ಇಲ್ಲಿ 10 ಅಂಕದ ಪ್ರಶ್ನೆಗಳು ಸಿಗ್ತಾವ. ಇಲ್ಲಿ 4 ಕೊಟ್ಟಿದಾರ, ಇಲ್ಲಿ ಕೂಡ 2 ಉತ್ತರಿಸಬೇಕಾಗುತ್ತಾ. ನೆಕ್ಸ್ಟ್ ಕಾಲಾನುಕ್ರಮ 4 ಅಂಕಕ್ಕೆ ಉತ್ತರಿಸಬೇಕಾಗುತ್ತಾ. ಆನಂತರ ಭೂಪಟ ಕಾರ್ಯಕ್ಕೆ ಬಂದ್ರೆ ಇಲ್ಲಿ 5 ಅಂಕ ಗುರುತಿಸಿ ಕೊಟ್ರೆ ಇನ್ನು 5 ಅಂಕ ಬರವಣಿಗೆ ಕೊಡ್ತಾರೆ. ಒಟ್ಟು 10 ಅಂಕದ ಭೂಪಟ ಇರುತ್ತೆ. ನೆಕ್ಸ್ಟ್ ದೃಷ್ಟಿ ವಿಕಲಚೇತನ ಭೂಪಟದ ಬದಲಾಗಿ ಯಾರು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿದ್ದಾರೆ ಅವರು ಈ ಒಂದು ಇಮ್ಮಡಿಫಿಕೇಶನ್ ಸಾಧನೆಗಳನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆಯನ್ನ ಉತ್ತರಿಸಬೇಕಾಗುತ್ತೆ. ಸೊ ನಾನು ನೇರವಾಗಿ ಉತ್ತರ ಕಡೆ ಹೋಗ್ತೀನಿ, ಪ್ರಶ್ನೆ ಕಡೆ ಹೋಗ್ತೀನಿ. ಭಾಗ ಎ ಸೆಕ್ಷನ್ ಎ ಕೊಟ್ಟಿರುವ ಉತ್ತರಗಳು ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅನ್ನುವಂಥ ಪ್ರಶ್ನೆ. ಸೊ ಇಲ್ಲಿ ಪ್ರತಿಪಾದನೆ ಇದೆ. ಒಂದದ್ದು ಪ್ರತಿಪಾದನೆ, ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಎಂದು ಕರೆಯಲಾಗಿದೆ ಅನ್ನುವಂಥ ಪ್ರತಿಪಾದನೆ. ಇದಕ್ಕೆ ಕಾರಣ ಕೊಟ್ಟಿದ್ದಾರ, ಇದು ಆರ್ಯರ ನೆಲೆಯಾಗಿದ್ದರಿಂದ ಆರ್ಯವರ್ತವೆಂದು ಕರೆಯಲ್ಪಟ್ಟಿತ್ತು ಅನ್ನುವಂಥ ಪ್ರಶ್ನೆ ಇದೆ. ಅಂದ್ರೆ ನಾವು ಸರಿಯಾಗಿ ಪುಸ್ತಕವನ್ನ ಅಭ್ಯಾಸ ಮಾಡಬೇಕು. ಪುಸ್ತಕವನ್ನು ಅಭ್ಯಾಸವನ್ನು ಮಾಡಿದಾಗ ಮಾತ್ರ ಈ ಒಂದು ಪ್ರಶ್ನೆಗೆ ಉತ್ತರಿಸಲು ಸಾಧ್ಯ. ಯಾಕಂದ್ರೆ ಪುಸ್ತಕದ ಮಧ್ಯದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಸೊ ಪ್ರತಿಪಾದನೆ ಸರಿ ಇದೆ. ಇದು ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಎಂದು ಕರೀತಾ ಇದ್ರು. ಯಾಕೆ ಆರ್ಯವರ್ತ ಅಂತ ಕರಿತಿದ್ರು ಅಂದ್ರೆ, ಮಧ್ಯ ಏಷ್ಯಾದಿಂದ ಬಂದಂತ ಆರ್ಯರು ಏನಿದ್ದಾರೆ
ಬಂದು ಆ ಒಂದು ಪ್ರದೇಶದಲ್ಲಿ ನೆಲೆ ನಿಂತರು, ಹಾಗಾಗಿ ಆ ಪ್ರದೇಶವನ್ನ ಆರ್ಯವರ್ತ ಎಂದು ಕರೆಯಲಾಯಿತು. ಎರಡು ಪ್ರಶ್ನೆಗಳು ಸರಿ ಇದಾವ. ಹಾಗಾದ್ರೆ ಆಪ್ಷನ್ಸ್ ನೋಡ್ಬೇಕು. ಇಲ್ಲಿ ಏನಿದೆ, ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ಇದು ತಪ್ಪು. ನಾನು ಎರಡು ಸರಿ ಅಂತ ಹೇಳಿದ್ದೀನಿ. ಎ ತಪ್ಪಾಗಿದೆ, ಬಿ ಸರಿಯಾಗಿದೆ, ಇದು ಕೂಡ ತಪ್ಪು. ಎ ಮತ್ತು ಬಿ ಎರಡು ಸರಿಯಾಗಿವೆ ಮತ್ತು ಬಿ ಏನಿದೆ ಅದು ಏನ ಸರಿಯಾದ ವಿವರಣೆ ಆಗಿದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಮಕ್ಕಳೇ ನಮ್ಗೆ ಸಿ ಸರಿಯಾದಂತ ಉತ್ತರ ಯಾವುದಪ್ಪ ಅಂದ್ರೆ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಎ ಮತ್ತು ಬಿ ಎರಡು ಸರಿಯಾಗಿ ಮತ್ತು ಬಿ ಏನ ಸರಿಯಾದ ವಿವರಣೆ ಆಗಿದೆ ಅನ್ನುವಂತ ಒಂದು ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ. ಇದು IAS KS ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ರೀತಿಯಲ್ಲಿ ಪ್ರಶ್ನೆಯನ್ನು ತೆಗೆದಿದ್ದಾರೆ. ಯಾಕೆಂದ್ರೆ ನಿಮ್ಮನ್ನ ಮುಂದಿನ ದಿನಮಾನಗಳಲ್ಲಿ ಇದೊಂದು ಸ್ಪರ್ಧಾತ್ಮಕ ಯುಗ, ಆ ಯುಗದಲ್ಲಿ ನಿಮ್ಮನ್ನ ಅಣಿಗೊಳಿಸ್ತಕ್ಕಂಥ ಪ್ರಯತ್ನ ಈ ಸರ್ಕಾರದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಇವಾಗಲಿಂದನೇ ಒಂದೆರಡು ಪ್ರಶ್ನೆಗಳು ಈ ರೀತಿಯಾಗಿ ತೆಗೆದರೆ ಮುಂದೊಂದು ದಿನ ನೀವು ಇತಿಹಾಸದಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ಉತ್ತರಿಸಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ಹಾರ್ಟ್ ಕ್ವಶನ್ ಅಂತ ಕರಿತೇವೆ, IR ಆರ್ಡರ್ ಥಿಂಕಿಂಗ್ ಪ್ರಶ್ನೆ, ಈ ಥಿಂಕಿಂಗ್ ಪ್ರಶ್ನೆಯನ್ನ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಇದು ಸರಿಯಾದಂತ ಉತ್ತರ ಎ ಮತ್ತು ಬಿ ಎರಡು ಸರಿಯಾಗಿವೆ ಮತ್ತು ಬಿ ಏನು ಸರಿಯಾದ ವಿವರಣೆ ಆಗಿರೋ ಅನ್ನುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಬಂದ್ಬಿಡೋಣ. ಅರಬ್ ಪ್ರವಾಸಿ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು ಅನ್ನುವಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಸಮುದ್ರಗುಪ್ತ, ಅಮೋಘ ವರ್ಷ, ಇಮ್ಮಡಿ ಪುಲಿಕೇಶಿ, 6ನೇ ವಿಕ್ರಮಾದಿತ್ಯ ಅಂತಿದೆ. ನೇರವಾಗಿ ಉತ್ತರಕ್ಕೆ ಹೋಗ್ಬಿಡ್ತೇನೆ. ಸಮುದ್ರಗುಪ್ತ ಗುಪ್ತರ ದೊರೆ, ಅನಂತರದ ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ, 6ನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ದೊರೆ. ಆದ್ರೆ ಅಮೋಘ ವರ್ಷ ಏನಿದ್ದಾನೆ ಈತ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ. ಈ ಅಮೋಘ ವರ್ಷನ ಆಸ್ಥಾನಕ್ಕೆ ಅರಬ್ ಪ್ರವಾಸಿಗನಾಗಿರ್ತಕ್ಕಂಥ ಸುಲೇಮಾನ್ ಭೇಟಿ ಕೊಟ್ಟಿದ್ದ ಅನ್ನುವಂಥದ್ದು ಸರಿಯಾದಂತ ಉತ್ತರ ಮಕ್ಕಳೇ. ಸರಿಯಾದಂತ ಉತ್ತರ ಯಾವುದಪ್ಪ ಅಂದ್ರೆ ಅರಬ್ ಪ್ರವಾಸಿಗನಾಗಿರ್ತಕ್ಕಂಥ ಈ ಅರಬ್ ಪ್ರವಾಸಿಗನಾಗಿರ್ತಕ್ಕಂಥ ಸುಲೇಮಾನ್ ಭೇಟಿಯನ್ನು ಕೊಟ್ಟಿದ್ದ. ಯಾರ ಆಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದ ಸುಲೇಮಾನ್ ಅಂದ್ರೆ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದ ಅಂತ ನೋಡ್ತೀವಿ. ಇಲ್ಲಿ ಟಿಕ್ ಮಾಡ್ತಾ ಇದ್ದೀನಿ. ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದ ಅಂತ ನೋಡ್ತೀವಿ. ಯಾವಾಗ ಭೇಟಿ ಕೊಟ್ಟಿದ್ದ ಅಂದ್ರೆ 851ರಲ್ಲಿ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾನ ಈ ಸುಲೈಮಾನ್. ಸೊ ಈತ ಅರಬ್ ದೇಶದಿಂದ ಬಂದಿದ್ದ ಅಂತ ನೋಡ್ತೀವಿ, ಅರಬ್ ದೇಶದಿಂದ ಬಂದಿದ್ದ ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ನಾವು ಗಮನ ಹರಿಸೋಣ. ಗಮನ ಹರಿಸೋದಕ್ಕಿಂತ ಮುಂಚಿತವಾಗಿ ಟಿಕ್ ಮಾಡ್ತಾ ಇದ್ದೀನಿ ಅಮೋಘ ವರ್ಷ. ಸೊ ಈ ಕೆಳಗಿನ ಸ್ಮಾರಕಗಳು ಯಾವುದು ದೆಹಲಿಯಲ್ಲಿ ಕಂಡು ಬರುವುದಿಲ್ಲ? ನೋಡಿ ಪ್ರಶ್ನೆ ಆಗಿದೆ, ಈ ಕೆಳಗಿನ ಸ್ಮಾರಕಗಳು ಯಾವುದು ದೆಹಲಿಯಲ್ಲಿ ಕಂಡು ಬರುವುದಿಲ್ಲ ಅಂತ. ಅಂದ್ರೆ 3 ದೆಹಲಿಯಲ್ಲಿದ್ದಾವ, ಒಂದು ಮಾತ್ರ ದೆಹಲಿಯಲ್ಲಿ ಇಲ್ಲ. ಯಾವುದು ಅಂತ ನೋಡೋಣ. ಜಾಮಿ ಮಸೀದಿ, ಹೌದು ಇದು ದೆಹಲಿಯಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ದಿವಾನಿಯಾಮ್, ಇದು ಕೂಡ ದೆಹಲಿಯಲ್ಲಿ ಬರುತ್ತೆ. ಸೊ ಕೆಂಪುಕೋಟೆ, ಇದು ಕೂಡ ದೆಹಲಿಯಲ್ಲಿ ಬರುತ್ತೆ. ಕೆಂಪುಕೋಟೆಯಲ್ಲಿ ಪ್ರಧಾನಮಂತ್ರಿಗಳು ಹೋಗಿ ಧ್ವಜಾರೋಹಣ ಮಾಡ್ತಾರೆ. ಸೊ ಆದರೆ ಈ ಮೋತಿ ಮಸೀದಿ ಏನಿದೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಮೋತಿ ಮಸೀದಿಯಲ್ಲಿ ಬರ್ತದ್ರೆ ಇದು ಆಗ್ರಾದಲ್ಲಿ ಬರುತ್ತೆ. ಹಾಗಾದ್ರೆ ನಮ್ಗೆ ಉತ್ತರ ಸಿಕ್ಕಾಯ್ತು. ಯಾವುದಂದ್ರೆ ಮೋತಿ ಮಸೀದಿ. ಈ ಕೆಳಗಿನ ಸ್ಮಾರಕಗಳು ಯಾವುದು ದೆಹಲಿಯಲ್ಲಿ ಕಂಡು ಬರುವುದಿಲ್ಲ? ಮೋತಿ ಮಸೀದಿ ದೆಹಲಿಯಲ್ಲಿ ಕಂಡು ಬರುವುದು. ಈ 3 ಕಟ್ಟಡಗಳು ದೆಹಲಿಯಲ್ಲಿ ಕಂಡು ಬಂದರೆ ಮೋತಿ ಮಸೀದಿ ದೆಹಲಿಯಲ್ಲಿ ಕಂಡು ಬರುವುದಿಲ್ಲ ಮಕ್ಕಳ. ಸರಿಯಾದ ಉತ್ತರ ಮೋತಿ ಮಸೀದಿ ಅಂತ ನೋಡ್ತೀವಿ. ಇನ್ನು 4ನೇ ಪ್ರಶ್ನೆ ಕಡೆ ನಾವು ಹೋಗೋಣ. ಶಕ್ತಿ ವಿಶಿಷ್ಟ ದೈತ್ಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅನ್ನುವಂತ ಪ್ರಶ್ನೆ. ನೋಡಿ, ಶಕ್ತಿ ವಿಶಿಷ್ಟ ದೈತ್ಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅನ್ನುವಂತ ಪ್ರಶ್ನೆ ಇದೆ. ಇಲ್ಲಿ ಮಧ್ವಾಚಾರ್ಯ ಅಂತಿದೆ. ಮಧ್ವ ದ್ವೈತ್ಯ, ಮಧ್ವ 2 ಅಕ್ಷರ, ದ್ವೈತ್ಯ 2 ಅಕ್ಷರ ಅಂದ್ರೆ ಮಧ್ವಾಚಾರ್ಯ ಸಿದ್ಧಾಂತ, ದ್ವೈತ ಸಿದ್ಧಾಂತ. ಶಂಕರ 3 ಅಕ್ಷರ, ಅದ್ವೈತ 3 ಅಕ್ಷರ. ಶಂಕರ ಅದ್ವೈತ ಅಂದ್ರೆ ಶಂಕರಾಚಾರ್ಯದ್ದು ಅದ್ವೈತ, ರಾಮಾನುಜಾಚಾರ್ಯ ಅಂದ್ರೆ ವಿಶಿಷ್ಟ ಅದ್ವೈತ. ಶಕ್ತಿ ಅಂದಾಗೆ ಇಲ್ಲಿ ಸರಿಯಾದಂತ ಉತ್ತರ ನಮ್ಮ ಬಸವೇಶ್ವರ ಬರ್ತಾರ. ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಯಾರು ಪ್ರತಿಪಾದಿಸಿದ್ರು ಅಂದ್ರೆ ನಮ್ಮ ಕಲ್ಯಾಣ ಒಂದು ಚಾಲುಕ್ಯರ ಪ್ರಧಾನಮಂತ್ರಿಯಾಗಿ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ 12ನೇ ಶತಮಾನದಲ್ಲಿ ಪಣ ತೊಟ್ಟಂತ ವ್ಯಕ್ತಿ ಬಸವೇಶ್ವರ. ಅವರ ಸಿದ್ಧಾಂತವೇ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ನೋಡ್ತೀವಿ. ನೆಕ್ಸ್ಟ್ ಮಕ್ಕಳೇ ನೇರವಾಗಿ 5ನೇ ಪ್ರಶ್ನೆ ಕಡೆ ನಾವು ಗಮನ ಕೊಡೋಣ ಅಂತ. 5ನೇ ಪ್ರಶ್ನೆ ಏನಿದೆ ಅಂದ್ರೆ ರಕ್ಷಿತು ಕರ್ನಾಟಕ ದೇವಿ ಗೀತೆಯನ್ನ ರಚಿಸಿದವರು. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು. ಸೊ ಆಪ್ಷನ್ಸ್ ಎ ಇದೆ ಉಯಿಲಿಗೋಳ್ ನಾರಾಯಣ ರಾವ್, ಆಪ್ಷನ್ಸ್ ಬಿ BM ಶ್ರೀ, ಆಪ್ಷನ್ ಸಿ ಮಂಗೇಶ್ ಪೈ, ಆಪ್ಷನ್ಸ್ ಡಿ ಶಾಂತಕವಿ.
ಈ ಉಳಿಗಳ ನಾರಾಯಣರಾವ್ ಅವರು ರಚಿಸಿರ್ತಕ್ಕಂಥದ್ದು ಯಾವಾಗ ಗೊತ್ತಾ? ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂತ ಗೀತೆಯನ್ನು ರಚನೆ ಮಾಡ್ತಾರೆ ಉಳಿಗಳ ನಾರಾಯಣರಾವ್. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂತ ಬರ್ದವರು ಯಾರಪ್ಪ ಅಂದರೆ ಉಳಿಗಳ ನಾರಾಯಣರಾವ್ ನೋಡ್ತೀವಿ. ಹಾಗಾದ್ರೆ BM ಶ್ರೀ ಅವರು ರಚನೆ ಮಾಡಿದ್ದವರು ಏರಿಸು ಆರಿಸು ಕನ್ನಡ ಬಾವುಟ ಅನ್ನುವಂತ ಸುಂದರವಾದಂತ ಗೀತೆ, ಏರಿಸು ಆರಿಸು ಕನ್ನಡ ಬಾವುಟ ಅನ್ನುವಂತ ಸುಂದರ ಗೀತೆಯನ್ನ BM ಶ್ರೀ ಅವರು ರಚನೆ ಮಾಡ್ತಾರೆ. ಹಾಗಾದ್ರೆ ಮಂಗೇಶ್ ಪೈ ಅವರು ರಚನೆ ಮಾಡಿ. ಆದ್ರೆ ಮಂಗೇಶ್ ಪೈ ಅವರು ತಾಯಿ ಬಾರೆ ಮಗವ ತೋರೆ ಕನ್ನಡಿಗರ ಮಾತೆ, ತಾಯಿ ಬಾರೆ ಮಗವ ತೋರೆ ಕನ್ನಡಿಗರ ಮಾತೆ ಅನ್ನುವಂಥದ್ದು ಯಾರು ರಚನೆ ಮಾಡ್ತಾರೆ ಅಂದ್ರೆ ಮಂಗೇಶ್ ಪೈ ಅವರು ರಚನೆ ಮಾಡ್ತಾರೆ. ಹಾಗಾದರೆ ಉಳಿದದ್ದು ಶಾಂತ ಕವಿ. ಶಾಂತ ಕವಿ ರಚನೆ ಮಾಡಿದೆ ರಕ್ಷಿಸು ಕರ್ನಾಟಕ ದೇವಿ ಅನ್ನುವಂಥ ಗೀತೆಯನ್ನ ರಚನೆ ಮಾಡಿದ್ದು ಶಾಂತ ಕವಿ. ಸರಿಯಾದಂತ ಉತ್ತರ ಶಾಂತ ಕವಿ ಅಂತ ನೋಡ್ತೀವಿ ಮಕ್ಕಳೇ. ಇದು ಇಷ್ಟು ಬಹು ಆಯ್ಕೆ ಪ್ರಶ್ನೆಗೆ ಉತ್ತರ ಆಗಿತ್ತು. ನಾವು ನೇರವಾಗಿ ಬಿಟ್ಟ ಸ್ಥಳ ಪ್ರಶ್ನೆಗೆ ಬಂದ್ಬಿಡೋಣ ಅಂತ. ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವರು ಯಾರು ಅನ್ನುವಂತ ಪ್ರಶ್ನೆ ಇದೆ ಇಲ್ಲಿ. ಉತ್ತರಕ್ಕೆ ಹೋಗ್ತೀನಿ, ಪತಂಜಲಿ. ಈ ಪತಂಜಲಿ ಅಷ್ಟಾಂಗ ಯೋಗ ಕೃತಿಯನ್ನು ಬರೀತಾರೆ. ನೆಕ್ಸ್ಟ್, ಗ್ರಾಮ ಸ್ವಯಂ ಆಡಳಿತ ಡ್ಯಾಸರ ಪ್ರಮುಖ ಲಕ್ಷಣವಾಗಿತ್ತು ಅಂತಿದೆ. ಇಲ್ಲಿ ಎರಡು ಮಂಥನ ಇದು, ಚೋಳರು ಮತ್ತು ಚಾಲುಕ್ಯರು. ಸೊ ಯಾರಪ್ಪ ಅಂದ್ರೆ ಗ್ರಾಮ ಸ್ವಯಂ ಆಡಳಿತ ಯಾರಂದ್ರೆ ಗ್ರಾಮ ಆಡಳಿತದ ವಿಶೇಷತೆ ಯಾರ ಕಾಲದಲ್ಲಿ ಇತ್ತಂದ್ರೆ ಅದು ಚೋಳರ ಕಾಲದಲ್ಲಿ ನೋಡ್ತೀವಿ. ಉತ್ತರ ಮೇರೂರು ಶಾಸನದಲ್ಲಿ ನಮಗೆ ತಿಳಿದು ಬರುತ್ತೆ ಗ್ರಾಮ ಆಡಳಿತದ ವಿಶೇಷತೆ ಚೋಳರ ಕಾಲದಲ್ಲಿ. ಹಾಗಾಗಿ ಗ್ರಾಮ ಆಡಳಿತ ವಿಶೇಷ ಚೋಳರ ಪ್ರಮುಖ ಲಕ್ಷಣವಾಗಿತ್ತು ಅಂತ ನೋಡ್ತೀವಿ. ಆ ನಂತರದಲ್ಲಿ ಡ್ಯಾಶ್ ಇವರನ್ನು ಕನ್ನಡದ ಆದಿಕವಿ ಎಂದು ಕರೆಯಲಾಗ್ತದೆ. ಯಾರನ್ನು ಕನ್ನಡದ ಆದಿಕವಿ ಎಂದು ಕರೆಯಲಾಗ್ತದೆ ಅಂದ್ರೆ ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ ಮಹಾಕಾವ್ಯವನ್ನು ಬರೆದಂತ ವ್ಯಕ್ತಿ ಅವರೇ ಪಂಪ. ಪಂಪನನ್ನ ಕನ್ನಡದ ಆದಿಕವಿ ಎಂದು ಕರಿತೀವಿ. ನೆಕ್ಸ್ಟ್ 9ನೇ ಪ್ರಶ್ನೆ, ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ಯಾರು? ಡ್ಯಾಶ್ ಅಂತಿದೆ. ನೇರವಾಗಿ ಉತ್ತರಕ್ಕೆ ಹೋಗ್ಬಿಡ್ತೀನಿ. ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರೇ ರಾಜಾರಾಮ್ ಮೋಹನ್ ರಾಯ್. ವೇದಾಂತ ಸಮಾಜ ಅಂದಾಗ ಸ್ವಾಮಿ ವಿವೇಕಾನಂದ ಬರ್ತಾರೆ. ಇಲ್ಲಿ ವೇದಾಂತ ಕಾಲೇಜ್ ಅಂತ ಕೇಳಿದ್ದಾರೆ. ವೇದಾಂತ ಕಾಲೇಜ್ ಅಂದ್ರೆ ನಮ್ ನೇರವಾದಂತ ಉತ್ತರ ಹೋಗ್ಬೇಕು ರಾಜಾರಾಮ್ ಮೋಹನ್ ರಾಯ್. ಹಾಗಾದ್ರೆ 10ನೇ ಪ್ರಶ್ನೆ, ಡ್ಯಾಶ್ ಅವರನ್ನ ಭಾರತದ ರಾಷ್ಟ್ರ ಪ್ರೇಮಿ ಸಂತ ಅಂತ ಕರಿತಿದ್ರೆ ಸ್ವಾಮಿ ವಿವೇಕಾನಂದರನ್ನ ಭಾರತದ ರಾಷ್ಟ್ರ ಪ್ರೇಮಿ ಸಂತ ಅಂತ ಕರಿತಿದ್ರು. ರಾಷ್ಟ್ರಕ್ಕಾಗಿ ಇಡೀ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು. ಚಿಕಾಗೋ ಒಂದು ಅಮೆರಿಕದಲ್ಲಿ ಬರ್ತಕ್ಕಂಥ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತದಿಂದ ಭಾಗವಹಿಸಿರ್ತಕ್ಕಂಥ ಏಕೈಕ ವ್ಯಕ್ತಿಗಳು. ಅವರ ವಿಚಾರಗಳು, ಅವರ ಭಾಷಣಗಳು, ಅವರ ಬರಹಗಳು ರಾಷ್ಟ್ರ ಒಂದು ಪ್ರೇಮದಿಂದ ಕೂಡಿರುತ್ತಿದ್ದು. ಹಾಗಾಗಿ ಅವರನ್ನ ರಾಷ್ಟ್ರ ಪ್ರೇಮಿ ಸಂತ ಅಂತ ಕರಿತೀವಿ ಮಕ್ಕಳೇ. ಹಾಗಾದ್ರೆ 10 ಅಂಕ ಇಲ್ಲಿಗೆ ಫಿನಿಶ್ ಆಯ್ತು. ನೇರವಾಗಿ ಹೊಂದಿಸಿ ಬರೆಯ ಕಡೆ ಹೋಗ್ಬಿಡ್ತೀನಿ. 3ನೇ ಸೆಕ್ಷನ್ಗೆ ಹೊಂದಿಸಿ ಬರೆಯಿರಿ. ಭಾಗ 1ರಲ್ಲಿ ಗೌತಮ ಬುದ್ಧ ಇದೆ, ಅಶೋಕ, ಅಕ್ಬರ, ಅನಿರುದ್ದೀನ್, ಲಾಲಾ ಲಜಪತ್ ರಾಯ್ ಈ ಭಾಗದಲ್ಲಿದೆ. ಈ ಭಾಗದಲ್ಲಿ ಮಂದಗಾಮಿ ನಾಯಕ, ಅಷ್ಟಾಂಗ ಮಾರ್ಗ, ಅಡಿಯಾರ್ ಕದನ, ಗೊಂಡವನ ಆಕ್ರಮಣ, ಧರ್ಮ ವಿಜಯ, ತೀವ್ರಗಾಮಿ ನಾಯಕ, ಹೀಗೆ ಅನೇಕ 6 ಆಪ್ಷನ್ಸ್ಗಳಿದ್ದಾವ. ನೇರವಾದಂತ ಉತ್ತರಕ್ಕೆ ಹೋಗ್ತೀನಿ. ಗೌತಮ ಬುದ್ಧ ಅಂತ ಅಂದಾಗ ಸರಿಯಾದಂತ ಉತ್ತರ ಅಷ್ಟಾಂಗ ಮಾರ್ಗ. ಹೇಳ್ತಾರೆ ಅವರ ಧರ್ಮದಲ್ಲಿ 4 ಆರ್ಯ ತತ್ವಗಳು, ಆಂತರ ಆರ್ಯ ತತ್ವದಲ್ಲಿ ಅಂತ ಅಷ್ಟಾಂಗ ಮಾರ್ಗಗಳು. ಸರಿಯಾದಂತ ಯೋಚನೆ, ಸರಿಯಾದಂತ ಮಾತು, ಸರಿಯಾದಂತ ನಡತೆ, ಸರಿಯಾದಂತ ನಂಬಿಕೆ, ಸರಿಯಾದಂತ ಪ್ರೀತಿ, ವಿಶ್ವಾಸ, ಹಲವಾರು ಮಾರ್ಗಗಳು ಹೇಳ್ತಾರೆ ಅವರು ತಮ್ಮ ಅಷ್ಟಾಂಗ ಮಾರ್ಗದಲ್ಲಿ. ಆಧ್ಯಾತ್ಮ, ಸರಿಯಾದಂತ ಧ್ಯಾನ, ಇಂಥ ಅದ್ಭುತವಾದಂಥ ವಿಚಾರಗಳನ್ನ ಈ ಒಂದು ಭಾರತ ದೇಶಕ್ಕೆ ಕೊಟ್ಟಂತ ವ್ಯಕ್ತಿ ಗೌತಮ ಬುದ್ಧ. ಯಾಕಂದ್ರೆ ಜನಸಮುದಾಯ ಒಂದು ಯಾವ ರೀತಿ ತೊಂದರೆಯಲ್ಲಿದ್ರು ಈ ಜನಸಮುದಾಯ ಅಂತ, ಜನಸಮುದಾಯಕ್ಕೆ ದಾರಿ ಕಾಣದಿದ್ದಾಗ ಅರಿತಿ ದಾರಿ ತೋರಿಸೋ ಮಹಾನ್ ಪುರುಷ ಬರ್ತಾನಂತ ಜನರು ನಂಬಿದ್ರು. ಹಾಗೆ ಬಂದವರೇ ಗೌತಮ ಬುದ್ಧ. ಹಾಗಾಗಿ ತನ್ನ ವಿಚಾರ ಒಂದು ವೈಜ್ಞಾನಿಕ ಹಿನ್ನೆಲೆಯಿಂದ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಬೌದ್ಧ ಧರ್ಮ. ಆ ಬೌದ್ಧ ಧರ್ಮದಲ್ಲಿ ಹಲವಾರು ಅಂಶಗಳನ್ನು ಜನರು ಹೇಗೆ ಅನುಸರಿಸಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಭಾಗ ಅಷ್ಟಾಂಗ ಮಾರ್ಗ ಕೂಡ. ಹೀಗೆ ಗೌತಮ ಬುದ್ಧ ಅಂದ್ರೆ ನಮ್ಗೆ ಅಷ್ಟಾಂಗ ಮಾರ್ಗ ನೆನಪಿಗೆ ಬರ್ಬೇಕು. ನೆಕ್ಸ್ಟ್ ಅಶೋಕ ಅಂತಿದೆ. ಅಶೋಕ ಅಂದಾಗ ಧರ್ಮ ವಿಜಯ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಧರ್ಮ ವಿಜಯ ಅನ್ನುವಂಥ ಸರಿಯಾದಂತ ಉತ್ತರ. ಕಳಿಂಗದ ಒಂದು ಯುದ್ಧದ ನಂತರ ಅಪಾರ ಸಾವು ನೋವುಗಳು ಸಂಭವಿಸ್ತಾವ. ಅನೇಕವಾದಂತ ರಕ್ತವೇ ಅಲ್ಲಿ ಹರಿದು ಹೋಗುತ್ತಾ. 1 ಲಕ್ಷ
ಸೈನಿಕರು ಪ್ರಾಣವನ್ನು ಕಳ್ಕೊಂತಾರೆ, 1.5 ಲಕ್ಷ ಜನರು ಅಲ್ಲಿ ಯುದ್ಧ ಕೈದಿಗಳಾಗ್ತಾರ. ಅದರಿಂದ ಮನನೊಂದಂತ ಅಶೋಕ ನನಗೆ ಯುದ್ಧ ಬೇಡ, ಧರ್ಮ ವಿಜಯ ಬೇಕು ಅಂದು ಧರ್ಮ ವಿಜಯನ ಸಾಧಿಸ್ತಾನ. ಹಾಗಾಗಿ ಧರ್ಮ ವಿಜಯ ಅಂದ್ರೆ ನಮ್ಗೆ ಅಶೋಕ ಅನ್ನುವಂಥದ್ದು ನೆನಪಿಗೆ ಬರ್ಬೇಕು ಮಕ್ಕಳೇ. ನೆಕ್ಸ್ಟ್ ಅಕ್ಬರ್ ಅಂತಿದೆ. ಅಕ್ಬರ್ ಅಂದಾಗ ಸರಿಯಾದಂತ ಉತ್ತರ ಗೊಂಡವಾನದ ಆಕ್ರಮಣ. ಗೊಂಡವಾನದ ರಾಣಿಯಾಗಿರ್ತಕ್ಕಂಥ ದುರ್ಗಾವತಿಯ ವಿರುದ್ಧ ಯುದ್ಧವನ್ನು ಮಾಡಿ ಆ ದುರ್ಗಾವತಿ ರಣಚಂಡಿಯಾಗಿ ಅಕ್ಬರ್ ವಿರುದ್ಧ ಹೋರಾಟವನ್ನು ಮಾಡಿ ಇಡೀ ರಣರಂಗದಲ್ಲಿ ಮಾನವನು ಹೋಗ್ತಾನ. ನಂತರ ಗೊಂಡವನ ಆಕ್ರಮಣ ಮಾಡಿ ಅನ್ವರುದ್ದೀನ್ ಬ್ರಿಟಿಷರ ಪರವಾಗಿ ಫ್ರೆಂಚರ ವಿರುದ್ಧವಾಗಿ ಯುದ್ಧ ಮಾಡಕ್ ಹೋಗ್ತಾನ. ಆದರೆ ಆ ಯುದ್ಧದಲ್ಲಿ ಸೋತು ಹೋಗ್ತಾನ. ಇಲ್ಲಿಗೆ ಗೊತ್ತಾಯ್ತು ಭಾರತೀಯ ಸೈನಿಕರ ವೈಫಲ್ಯತೆ ಹೇಗಿತ್ತು ಅಂದ್ರೆ ಕೇವಲ 10,000 ಸೈನಿಕರ ವಿರುದ್ಧವೇ ಸೋತು ಹೋಗ್ತಾನ ಅನ್ವರುದ್ದೀನ್. ಹೀಗೆ ಪಾಶ್ಚಿಮಾತ್ಯರ ಒಂದು ಸೈನಿಕ ಶಕ್ತಿಯ ಪ್ರದರ್ಶನವಾಗಿತ್ತು ಈ ಅನ್ವರುದ್ದೀನ್ ಅಡಿಯಾರ್ ಕದನದಲ್ಲಿ ಅಥವಾ ಕಾಳಗದಲ್ಲಿ ನೋಡ್ತೀವಿ. ಲಾಲಾ ಲಜಪತ್ ರಾಯ್ ಅಂತಿದೆ. ಇಲ್ಲಿ 2 ಆಪ್ಷನ್ಸ್ ಇದಾವೆ, ಮಂದಗಾಮಿ ನಾಯಕ ಮತ್ತು ತೀವ್ರಗಾಮಿ ನೋಡ್ತಕ್ಕ ಲಾಲ್ ಬಾಲ್ ಪಾಲ್ ಇವರು 3 ತೀವ್ರಗಾಮಿ ನಾಯಕರು. ಸರಿಯಾದಂತ ಉತ್ತರ ತೀವ್ರಗಾಮಿ ನಾಯಕ ಅಂತ ನೋಡ್ತೀವಿ. ಹಾಗಾದ್ರೆ 15 ಪ್ರಶ್ನೆಗೆ ಈಗ 15 ಅಂಕಗಳು ಉತ್ತರ ಸಿಕ್ಕಾಯ್ತು. ನೇರವಾಗಿ 1 ಅಂಕದ ಕಡೆ ಹೋಗೋಣ. ಇಂಡಿಯಾ ಪದವು ಯಾವ ಭಾಷೆಯಿಂದ ಬಂದಿದೆ ಅನ್ನುವಂತ ಪ್ರಶ್ನೆ. ಇಂಡಿಯಾ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಗ್ರೀಕ್ ಭಾಷೆಯಿಂದ ಬಂದಿದೆ ಅನ್ನುವಂಥದ್ದು ಸರಿಯಾದಂತ ಉತ್ತರ ನೋಡ್ತೀವಿ. ನೆಕ್ಸ್ಟ್ 2ನೇ ಅಂದ್ರೆ ಒಂದನೇ ಪ್ರಶ್ನೆಯಲ್ಲಿ 1 ವಾಕ್ಯದಲ್ಲಿ 2ನೇ ಪ್ರಶ್ನೆ ಅಥವಾ 13ನೇ ಪ್ರಶ್ನೆ. ಮೆಹಂಜೋದಾರೋ ಪದದ ಅರ್ಥವೇನಂದ್ರೆ ಮಡಿದವರ ದಿಬ್ಬ ಅನ್ನುವಂತ ಅರ್ಥವನ್ನು ಕೊಡುತ್ತೆ. ಮಡಿದವರ ದಿಬ್ಬ ಅನ್ನುವಂಥದ್ದು ಸರಿಯಾದಂತ ಉತ್ತರ. ನೆಕ್ಸ್ಟ್ 14ನೇದ್ದು ಕ್ಷೇತ್ರ ಎಂದರೇನು ಅನ್ನುವಂಥ ಪ್ರಶ್ನೆ. ಕ್ಷೇತ್ರ ಎಂದರೆ ಉಳಿಮೆ ಮಾಡುವ ಭೂಮಿ. ಉಳಿಮೆ ಮಾಡುವ ಭೂಮಿಯನ್ನ ಕ್ಷೇತ್ರ ಎಂದು ಕರೆಯುತ್ತಿದ್ದರು ಅನ್ನೋದು ಸರಿಯಾದ ಉತ್ತರ. 15ನೇ ಪ್ರಶ್ನೆ. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಯಾರಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಅವರು ವೇದಗಳಿಗೆ ಹಿಂತಿರುಗಿ ಅಂತ ಕರೆ ನೀಡ್ತಾರೆ. ಅಂದ್ರೆ ಕಾರಣಾಂತರಗಳಲ್ಲಿ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಂತ ಹಿಂದೂಗಳನ್ನು ಮತ್ತೆ ಪುನಃ ಹಿಂದೂ ಧರ್ಮಕ್ಕೆ ಕರೆತರುವಂತ ಒಂದು ಚಳವಳಿ ವೇದಗಳಿಗೆ ಹಿಂತಿರುಗಿ ಅನ್ನುವಂತ ಚಳವಳಿ ಆಗಿತ್ತು. ಇದನ್ನು ಕರೆ ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿ ಅಂತ ನೋಡ್ತೀವಿ. ನೆಕ್ಸ್ಟ್ 16ನೇ ಪ್ರಶ್ನೆ 1 ಅಂಕದ್ದು. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು ಅನ್ನುವಂತ ಪ್ರಶ್ನೆ ಇದೆ. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು ಅಂದ್ರೆ ಕರ್ನಾಟಕ ಗತ ವೈಭವ. ಕರ್ನಾಟಕ ಗತ ವೈಭವ ಅನ್ನುವುದು ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿಯಾಗಿತ್ತು. ಇದು ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಪ್ರಮುಖವಾದಂತಹ ಒಂದು ರಚನೆ ಆಗಿರ್ತಕ್ಕಂಥ ಕೃತಿ ಅಂತ ನೋಡ್ತೀವಿ. ನೆಕ್ಸ್ಟ್ 2 ಅಂಕದ ಪ್ರಶ್ನೆ ಭಾಗ ಬಿಗೆ ಬರೋಣ. ಕೆಳಗಿನ ಯಾವುದೋ 8 ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂತ ಪ್ರಶ್ನೆ. ಸೊ ನಾನು ನಿಮ್ಗೆ ಹೇಳಿದೀನಿ 10 ಉತ್ತರಿಸ್ಬೇಕಂತ. ಯಾಕೆ ಸರ್ 8 ಅಂದ್ರೆ 8 ಬರೆದ್ರೆ ಯಾವ್ದಾದ್ರು ಒಂದು ತಪ್ಪಾಯ್ತಪ್ಪ ಅಂದ್ರೆ ಮಾರ್ಕ್ಸ್ ಕಟ್ತಾ ಇರುತ್ತೆ. ಹಾಗಾಗಿ 80ಕ್ಕೆ 80 ಅಂಕ ತೆಗೆದುಕೊಳ್ಳುವಂತ ಮಕ್ಕಳಿಗೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಹಾಗಾಗಿ ಒಂದು 2 ಎಕ್ಸ್ಟ್ರಾ ಬರೋರಿ ಈ ನಿಮ್ಗೆ ಟೈಮ್ 1 ರಿಂದ 2 ನಿಮಿಷ ಆಗ್ಬಹುದು ಅಷ್ಟೇ. ಆ ನಿಟ್ಟಿನಲ್ಲಿ 10 ಬರೀರಿ ಅಂತ ಹೇಳ್ತಾ ನಾನು ಈಗ 2 ಅಂಕ ಪ್ರಶ್ನೆ ಕಡೆಗೆ ಹೋಗ್ತಿದ್ದೀನಿ. ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಪ್ರಾಚೀನ ಭಾರತದ ಯಾವುದಾದ್ರು 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂತಂದಾಗ 1 ತಕ್ಷಶಿಲಾ. 1ನೇದ್ದು ತಕ್ಷಶಿಲಾ. ಆನಂತರ 2ನೇದ್ದು ನಳಂದ. ನಳಂದ ಮತ್ತು ತಕ್ಷಶಿಲಾ ಪ್ರಾಚೀನ ಭಾರತದ 2 ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ನೋಡ್ತೀವಿ. ನೆಕ್ಸ್ಟ್ 18ನೇ ಪ್ರಶ್ನೆ. ನಿಯೋಲಿಥಿಕ್ ಪದದ ಅರ್ಥವೇನು ಅಂತಿದೆ ಗ್ರೀಕ್ ಭಾಷೆಯಲ್ಲಿ. ನಿಯೋನ್ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ. ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ. ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಎಂದ ಅರ್ಥ ಅಂತ ಬರೆದ್ರೆ ಸಾಕು. ಆನಂತರದಲ್ಲಿ 19ನೇ ಪ್ರಶ್ನೆ. ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ ಅಂತ ನೋಡ್ತೀವಿ. ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ ನೋಡ್ತೀವಿ. 1ನೇದ್ದು ಉಳುವ ಪದ್ಧತಿ. 1ನೇದ್ದು ಉಳುವ ಪದ್ಧತಿ. 2ನೇದ್ದು ದಾನ ಪದ್ಧತಿ. ಉಳುವ ಪದ್ಧತಿ ಮತ್ತು ದಾನ ಪದ್ಧತಿ ನಾವು ಅಂತೀವಿ. ಮಣ್ಣು ಮಾಡೋದು ಮತ್ತು ಸುಡೋದು ಅಂತೀವಲ್ಲ, ಆ ರೀತಿಯಾಗಿ ಗ್ರಾಂಥಿಕ ಭಾಷೆಯಲ್ಲಿ ಬರಬೇಕಾಗುತ್ತಾ ಉಳುವ ಪದ್ಧತಿ ಮತ್ತು ದಾನ ಪದ್ಧತಿ 2 ಪದ್ಧತಿಗಳು. ನೆಕ್ಸ್ಟ್ 20ನೇ ಪ್ರಶ್ನೆ. ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡ್ತಿದ್ದ 2 ರಾಜಕೀಯ ಸಂಸ್ಥೆಗಳು ಯಾವುವು ಅನ್ನುವಂಥ ಪ್ರಶ್ನೆ ಇದೆ. 1ನೇದ್ದು ಸಭಾ ಮತ್ತು 2ನೇದ್ದು ಸಮಿತಿ. 1ನೇದ್ದು ಸಭಾ ಮತ್ತು 2ನೇದ್ದು ಸಮಿತಿ ಅನ್ನುವಂತ 2 ರಾಜಕೀಯ ಸಮಿತಿಗಳು ವೈದಿಕ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡ್ತಿದ್ವು ಅಂತ ನೋಡ್ತೇವೆ. ನೆಕ್ಸ್ಟ್ 27ನೇ ಪ್ರಶ್ನೆ. ಶಾತವಾಹನರ ಯಾವುದಾದ್ರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ಶಾತವಾಹನರ ಯಾವುದಾದ್ರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ದಕ್ಷಿಣ ಭಾರತವನ್ನು ಆಳಿದಂತ
ಮೊದಲ ಪ್ರಾಚೀನ ಮನೆತನ ನೋಡ್ತೀವಿ. ಒಂದದ್ದು ಕನ್ನೇರಿ, ಎರಡನೇದ್ದು ಅಮರಾವತಿ, ಮೂರನೇದ್ದು ಕಾರ್ಲೆ. ಸೊ ಎರಡು ಬರ್ತಾರೆ ಸರ್, ಕನ್ನೇರಿ, ಅಮರಾವತಿ, ಕಾರ್ಲೆ. ಸೊ ನೆಕ್ಸ್ಟ್ 23ನೇ ಪ್ರಶ್ನೆ, ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಮತ್ತು ಎಲ್ಲಿ ಅಂತಿದೆ. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರಪ್ಪ ಅಂದರೆ ನಮ್ಮ ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ. 1ನೇ ಕೃಷ್ಣ ನಿರ್ಮಾಣ ಮಾಡ್ತಾನೆ ಕೈಲಾಸನಾಥ ದೇವಾಲಯವನ್ನು. ಎಲ್ಲಿಯಪ್ಪ ಅಂದ್ರೆ ಎಲ್ಲೋರ, ಮಹಾರಾಷ್ಟ್ರದ ಎಲ್ಲೋರದಲ್ಲಿ ಆ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದ ಅಂತ ನೋಡ್ತೀವಿ. ಇನ್ನು 24ನೇ ಪ್ರಶ್ನೆಗೆ ಬರೋಣ. ವಿಕ್ರಮ ಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು? ಯಾರು ಮತ್ತು ಯಾವಾಗ ಆರಂಭಿಸಿದರು ಅನ್ನುವಂಥ ಪ್ರಶ್ನೆ ಇದೆ. ವಿಕ್ರಮ ಶಕೆಯನ್ನ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ 6ನೇ ವಿಕ್ರಮಾದಿತ್ಯ. 6ನೇ ವಿಕ್ರಮಾದಿತ್ಯ ಸಾಮಾನ್ಯ ಶಕ 1076. 1076ರಲ್ಲಿ ಈ ವಿಕ್ರಮ ಶಕೆಯನ್ನು ಆರಂಭಿಸಿದ ಈ 6ನೇ ವಿಕ್ರಮಾದಿತ್ಯ ನೋಡ್ತೀವಿ. ನೆಕ್ಸ್ಟ್ 25ನೇ ಪ್ರಶ್ನೆ, ತೋದರ ಮಲ್ಲನು ವರ್ಗೀಕರಿಸಿದ ಭೂಮಿ ಯಾವುದಾದರೂ 2 ವಿಧಗಳನ್ನು ಹೆಸರಿಸಿ. ಇದು ಅಕ್ಬರ್ನ ಆಡಳಿತದಲ್ಲಿ ಬರುತ್ತೆ. ತೋದರ ಮಲ್ಲನು ವರ್ಗೀಕರಿಸಿದ ಭೂಮಿ ಯಾವುದಾದರೂ 2 ವಿಧಗಳನ್ನು ಹೆಸರಿಸಿ. ಒಂದದ್ದು ಪೊಲಾಜ್, ನಾಲ್ಕು ಪ್ರಕಾರವನ್ನು ವರ್ಗೀಕರಿಸ್ತಾನೆ ಭೂಮಿಯನ್ನ. ಒಂದನೇದ್ದು ಪೊಲಾಜ್, ಅನಂತರ ಎರಡನೇದ್ದು ಚಚ್ಚರ್. ಒಂದನೇದ್ದು ಪೊಲಾಜ್ ಮತ್ತು ಎರಡನೇದ್ದು ಚಚ್ಚರ್. ಈಗ ಈ ಪೊಲಾಜ್ ಮತ್ತು ಚಚ್ಚರ್ ಅಂತ ಬರ್ತಾರೆ, ನಿಮಗೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್ ಸರ್ದಸ್ಮಿಕಿ ಎಂದರೇನು ಅನ್ನುವಂತ ಪ್ರಶ್ನೆ ಇದೆ. ಸರ್ದಸ್ಮಿಕಿ ಎಂದರೇನು ಅಂತ ಪ್ರಶ್ನೆ ಇಲ್ಲಿ 26ನೇ ಪ್ರಶ್ನೆ. ಇದು ಶಿವಾಜಿ ಆಡಳಿತದಲ್ಲಿ ಬರುತ್ತೆ. ಸ್ಥಳೀಯ ರೈತರು ಅಧಿಕಾರಿಗಳಿಗೆ ನೀಡುತ್ತಿದ್ದ ನೇಮಿತ ತೆರಿಗೆಗಳಿಗೆ ಶೇಕಡ 10ರಷ್ಟು ತೆರಿಗೆಯನ್ನ ಶಿವಾಜಿಗೆ ನೀಡುತ್ತಿದ್ದ ಅಂತ ಒಂದು ತೆರಿಗೆಯನ್ನ ಸರ್ದಸ್ಮಿಕಿ ಎಂದು ಕರೆಯುತ್ತೇವೆ. ಸರ್ದಸ್ಮಿಕಿ ಅಂದರೆ ಇಲ್ಲಿ ತಿಳಿದು ಬರ್ತದೆ ಮಕ್ಕಳೇ, ಸ್ಥಳೀಯ ರೈತರು ಅಧಿಕಾರಿಗೆ ನೀಡುತ್ತಿದ್ದ ನೇಮಿತ ತೆರಿಗೆಗಳೊಂದಿಗೆ ಶೇಕಡ ಹೆಚ್ಚುವರಾಗಿ 10ರಷ್ಟು ತೆರಿಗೆಯನ್ನು ಶಿವಾಜಿಗೆ ನೀಡುತ್ತಿದ್ರು. ಆ ತೆರಿಗೆಯನ್ನ ಸರ್ದಸ್ಮಿಕಿ ಎಂದು ಕರೆಯುತ್ತೇವೆ ಅನ್ನುವಂಥದ್ದು ಬರೆದರೆ 2 ಅಂಕ ನಮಗೆ ಸಿಗುತ್ತೆ. 27ನೇ ಪ್ರಶ್ನೆ, ಗೋಳಗುಮ್ಮಟವು ಎಲ್ಲಿದೆ ಹಾಗೂ ಅದನ್ನು ನಿರ್ಮಿಸಿದವರು ಯಾರು ಅನ್ನುವಂಥ ಪ್ರಶ್ನೆ. ಗೋಳಗುಮ್ಮಟ ಎಲ್ಲಿದೆ ಅಂದ್ರೆ ಬಿಜಾಪುರ ಅಥವಾ ವಿಜಯಪುರದಲ್ಲಿದೆ. ಅದನ್ನು ನಿರ್ಮಿಸಿದವರು 1ನೇ ಮೊಹಮ್ಮದ್ ಶಾ ಅಂತ ನೋಡ್ತೀವಿ. 1656ರಲ್ಲಿ ಆತ ನಿರ್ಮಾಣ ಮಾಡ್ತಾನೆ ಅಂತ ನೋಡ್ತೀವಿ. ಇದು ಏಷ್ಯಾದ ಅತಿ ದೊಡ್ಡ ಗುಮ್ಮಟ ಅಂತ ಕೂಡ ಹೇಳ್ಬೋದು. ಗೋಳ ಗುಮ್ಮಟ ಅತ್ಯಂತ ನೋಡುವುದಕ್ಕೆ 1 ಸಾರಿ ಕೂಗಿದ್ರೆ 7 ಸಾರಿ ಪ್ರತಿಧ್ವನಿಸುವಂತ ಒಂದು ಸುಂದರವಾದಂತಹ ಗುಮ್ಮಟ ನಮ್ಮ ಪಕ್ಕದ ಜಿಲ್ಲೆಯಾಗಿರ್ತಕ್ಕಂಥ ಬಿಜಾಪುರದಲ್ಲಿ ಬರ್ತದೆ. ಇದು ಆದಿಲ್ ಶಾಹಿಯ ಮಂತ್ಯಂದ ಮೊಹಮ್ಮದ್ ಆದಿಲ್ ಶಾ ನಿರ್ಮಾಣ ಮಾಡ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್, ಶಂಕರಾಚಾರ್ಯರು ಜಗತ್ತನ್ನ ಮಾಯೆ ಎಂದು ಏಕೆ ಕರೆದರು ಅನ್ನುವಂಥ ಪ್ರಶ್ನೆ. ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಎಂದು ಏಕೆ ಕರೆದರು ಅಂತಂದ್ರೆ, ಅವರು ಲೌಕಿಕ ಪ್ರಪಂಚಕ್ಕೆ ಆದ್ಯತೆ ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡಿದರು. ಹಾಗಾಗಿ ಅವರು ಪ್ರಪಂಚವನ್ನು ಮಾಯೆ ಎಂದು ಕರೆದರು. ಲೌಕಿಕ ಪ್ರಪಂಚ ಅಂದ್ರೆ ಈ ಹೆಂಡ್ರು, ಮಕ್ಕಳು, ಮನೆ, ಆಸ್ತಿ, ಅಂತಸ್ತು, ಇದೆಲ್ಲ ಲೌಕಿಕ ಪ್ರಪಂಚ. ಆದ್ರೆ ಆಧ್ಯಾತ್ಮಿಕ ಪ್ರಪಂಚ ಅಂದ್ರೆ ದೇವರು, ಧರ್ಮ, ಆತ್ಮ, ಪರಮಾತ್ಮನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಆಧ್ಯಾತ್ಮಿಕ ಪ್ರಪಂಚ. ಹಾಗಾಗಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡಿದ್ರು ನೋಡ್ತೀವಿ. ಲೌಕಿಕ ಪ್ರಪಂಚಕ್ಕೆ ಒತ್ತು ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡಿದರು. ಹಾಗಾಗಿ ಪ್ರಪಂಚವನ್ನು, ಜಗತ್ತನ್ನ ಮಾಯೆ ಎಂದು ಕರೆದರು ಅನ್ನುವಂತ ಉತ್ತರ ಬರೆದರೆ ಸಾಕು. ಎಷ್ಟು 29ನೇ ಕೊನೆಯ ಪ್ರಶ್ನೆ, 2 ಅಂಕದ ಕೊನೆಯ ಪ್ರಶ್ನೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನ ಹೆಸರಿಸಿ ಅನ್ನುವಂಥ ಪ್ರಶ್ನೆ. ಒಂದನೇದ್ದು ಹೈದರಾಬಾದಿನ ನಿಜಾಮ ಒಂದನೇದ್ದು. ಅಂತರದ್ದು ಎರಡನೇದು ಮೈಸೂರಿನ ಒಡೆಯರು. ಈ 2 ಭಾರತೀಯ ರಾಜ್ಯಗಳು ಸಾಕಷ್ಟು ಹೋಗ್ತಾವ. ಈ 2 ಕೇಳಿದರೆ 2 ಬರೋದು ಸರ್. ನೇರವಾಗಿ ಎಷ್ಟು ಭಾಗ ಸಿಗೆ ಬರೋಣ. 5 ಅಂಕದ ಪ್ರಶ್ನೆ. ಮುಂದೆ 5 ಅಂಕದ ಪ್ರಶ್ನೆ ಇಲ್ಲಿದೆ. ಗಾಂಧಾರ ಕಲಾಶೈಲಿ ಪ್ರಮುಖ ಲಕ್ಷಣಗಳನ್ನ ವಿವರಿಸಿ ಅನ್ನುವಂಥ ಪ್ರಶ್ನೆ ಇದೆ. ಸೊ ಈ ಗಾಂಧಾರ ಕಲಾಶೈಲಿ ಅನ್ನುವುದು ಇದು ಕನಿಷ್ಠನ ಕಾಲದಲ್ಲಿ ಬೆಳೆದಂತ ಒಂದು ವಿಶೇಷವಾದಂತ ಶೈಲಿ. ಈ ಗಾಂಧಾರ ಕಲಾಶೈಲಿ ಭಾರತೀಯ ಮತ್ತು ಗ್ರೀಕ್ ಶೈಲಿಯ ಪೀಠಿಕಾಂಶದಲ್ಲಿ ಬರಬೇಕಾಗುತ್ತಾ. ಗ್ರೀಕ್ ಶೈಲಿಯ ಮಿಶ್ರಣವನ್ನ ಗಾಂಧಾರ ಕಲಾಶೈಲಿ ಅಂತ ಕರಿತೀವಿ. ಇದನ್ನ ಮುಂದೆ ಬೌದ್ಧ ಶೈಲಿ ಅಂತ ಕೂಡ ಕರಿತೀವಿ. ಈ ಗಾಂಧಾರ ಪ್ರದೇಶದಲ್ಲಿ ಬೆಳೆದು ಬಂದಿರೋ ಗಾಂಧಾರ ಶೈಲಿ ಅಂತ ಕರಿತೀವಿ. ಗಾಂಧಾರ ಅನ್ನುವುದು ಇದು ಅಫ್ಘಾನಿಸ್ತಾನದ ಪ್ರಾಚೀನ ಹೆಸರು ಅಂತ ನೋಡ್ತೀವಿ. ಸೊ ಹಾಗಾದ್ರೆ 2ನೇ ಅಂಶ, ಪ್ರಮುಖ ಅಂಶಕ್ಕೆ ಬರಬೇಕು. ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳು ಅನ್ನುವಂಥ ಅಂಶಕ್ಕೆ ಬರಬೇಕು. ಸೊ ಅದರಲ್ಲಿ ಮೊದಲನೇದಾಗಿ 1ನೇ ಲಕ್ಷಣ ಏನಪ್ಪಾ ಅಂದ್ರೆ ಆಳೆತ್ತರದ ಬುದ್ಧನ ವಿಗ್ರಹಗಳನ್ನ ಕೆತ್ತಲಾಯಿತು.
ಅದಕ್ಕೆ ಯಾಕೆ ಬೌದ್ಧ ಶೈಲಿ ಅಂತ ಯಾಕೆ ಕರಿತೀವಿ ಅಂದ್ರೆ, ಈ ಒಂದು ಗಾಂಧಾರ ಶೈಲಿಯನ್ನೇ ಬುದ್ಧನ ವಿಗ್ರಹಗಳನ್ನ ಅತಿ ಹೆಚ್ಚಾಗಿ 99% ಬುದ್ಧನ ವಿಗ್ರಹಗಳನ್ನ ಕೆತ್ತಾರೆ. ಆಳೆತ್ತರದ ಬುದ್ಧನ ವಿಗ್ರಹಗಳನ್ನ ಕೆತ್ತಲಾಯಿತು. ಆ ಆಳೆತ್ತರದ ಬುದ್ಧನ ವಿಗ್ರಹಗಳ ಜೊತೆಗಾಗಿ ಆ ಬುದ್ಧನ ವಿಗ್ರಹಗಳನ್ನ ಮೊದಲು ಕಮಲ ಮತ್ತು ಛತ್ರಿ ರೂಪದಲ್ಲಿ ನೋಡ್ತಿದೀವಿ. ಆದ್ರೆ ಮೂರ್ತಿ ರೂಪದಲ್ಲಿ ಮೊಟ್ಟ ಮೊದಲ ಬುದ್ಧನ ಮೂರ್ತಿಯನ್ನು ಕಂಡಿದ್ದು ಅದು ಗಾಂಧಾರ ಶೈಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ. ಸೊ ಆ ನಂತರದಲ್ಲಿ ವಿಗ್ರಹಗಳಿಗೆ ಮೆರುಗನ್ನು ನೀಡಲಾಯಿತು. ಪಾಲಿಸ್ ಮಾಡಿದ್ರು, ವಿಗ್ರಹಗಳಿಗೆ ನೀಟಾಗಿ ಪಾಲಿಸ್ ಮಾಡಿದ್ರು. ಆನಂತರ ಪಾಲಿಸ್ ಜೊತೆಗೆ ವಿಗ್ರಹಗಳಿಗೆ ಮೀಸೆ, ಸ್ನಾಯು, ಒಬ್ಬ ವೇದನಂತೆ, ಒಬ್ಬ ಸೈನಿಕನಂತೆ ತೋರಿಸುವಂತ ಪ್ರಯತ್ನ ಆಯಿತು. ಮೀಸೆಗಳು, ಸ್ನಾಯುಗಳು ಜೊತೆಗೆ ಆ ಒಂದು ಮೂರ್ತಿಗೆ ಆಭರಣಗಳನ್ನು ತೊಡಿಸಿದರು. ಆಭರಣಗಳಿಗೆ ಹೆಚ್ಚು ಅಲಂಕಾರವನ್ನು ಮಾಡಿದರು ಈ ಒಂದು ಗಾಂಧಾರ ಕಲಾ ಶೈಲಿಯಲ್ಲಿ. ಇನ್ನು ಮುಂದುವರೆದು ಈ ಒಂದು ಗಾಂಧಾರ ಕಲಾ ಶೈಲಿ ಮೂರ್ತಿಗಳನ್ನ ಅರಳಿಗಚ್ಚು, ಕಲ್ಲು, ನಂತರ ಜೇಡಿ ಮಣ್ಣಿನಿಂದ ನಿರ್ಮಾಣ ಮಾಡಿದರು ಅಂತ ನೋಡ್ತೀವಿ. ಇನ್ನು ಮುಂದುವರೆದು ಒಂದು ಅದ್ಭುತವಾದಂಥ ಮಾತು ಬರುತ್ತೆ. ಈ ಶೈಲಿಯಲ್ಲಿ ತಾಂತ್ರಿಕತೆ ಗ್ರೀಕ್ನದ್ದಾಗಿದ್ದರೆ ಆದರ್ಶ ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಅದು ಭಾರತೀಯರಿಂದ ಕೂಡಿತ್ತು. ಈ ಗಾಂಧಾರ ಶೈಲಿಯ ಕಲಾಕಾರ ಏನಿದ್ದಾನೆ, ಆ ಕಲಾಕಾರನ ತಾಂತ್ರಿಕತೆ ಗ್ರೀಕ್ನಾಗಿದ್ದರೆ ಆದರ್ಶ ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಭಾರತೀಯತೆಯಿಂದ ಕೂಡಿತ್ತು. ಹಾಗಾಗಿ ಬುದ್ಧನ ವಿಗ್ರಹಗಳು ಅತಿ ಹೆಚ್ಚಾಗಿ ರಚನೆ ಅದು ಈ ಗಾಂಧಾರ ಶೈಲಿ ಅಂತ ನೋಡ್ತೀವಿ. ಹಾಗಾಗಿ ಖ್ಯಾತ ಇತಿಹಾಸಕಾರ ಆರ್.ಸಿ. ಮುಜುಮ್ದಾರ್ ಅವರನ್ನು ಮಾತು ಹೇಳ್ತಾರೆ. ಎಂತ ಅದ್ಭುತ ಮಾತು ಹೇಳ್ತಾರಪ್ಪ ಅಂದ್ರೆ ಆರ್.ಸಿ. ಮುಜುಮ್ದಾರ್ ಅವರು ಹೇಳ್ತಾರೆ, ಈ ಗಾಂಧಾರ ಕಲಾಕಾರರು ಗ್ರೀಕ್ ಕರಕುಶಲತೆಯನ್ನ ಹೊಂದಿದ್ರು. ಈ ಗಾಂಧಾರ ಕಲಾಕಾರರು ಗ್ರೀಕ್ ಕರಕುಶಲತೆ ಮತ್ತು ಭಾರತೀಯ ಹೃದಯವನ್ನು ಹೊಂದಿದ್ರು. ಗ್ರೀಕಿನ ಕರಕುಶಲತೆ ಮತ್ತು ಭಾರತೀಯ ಹೃದಯ ಹೊಂದಿದ್ರು. ಹಾಗಾಗಿ ಅವರು ಪ್ರತಿಯೊಂದು ಮೂರ್ತಿಯನ್ನ ಗ್ರೀಕ್ ದೇವತೆಯಾದಂತ ಅಪೋಲೋನ ಹೋಲುವಂತೆ ಕೆತ್ತಕ್ಕೂ ನೋಡಿದ್ರು. ಆದರೆ ಅಲ್ಲಿ ಆಗಿದ್ದು ಭಾರತದ ಬುದ್ಧ. ಹಾಗಾಗಿ ಭಾರತದ ಹೃದಯವನ್ನು ಹೊಂದಿದ್ರು ಅನ್ನುವಂಥ ಮಾತನ್ನ ಇಲ್ಲಿ ಆರ್.ಸಿ. ಮುಜುಮ್ದಾರ್ ಹೇಳ್ತಾರೆ. ಇಷ್ಟು ಪ್ರಮುಖವಾದಂತ ಅಂಶಗಳನ್ನ, ಮುಖ್ಯ ಅಂಶಗಳನ್ನ ವಿವರಿಸ್ತಾ ಹೋದ್ರೆ ಅಲ್ಲಿ ಇದಕ್ಕೆ ಇದಂಕ ಶತಸಿದ್ಧ ಅಂತ ನೋಡ್ತೀವಿ. ಇನ್ನ 31ನೇ ಪ್ರಶ್ನೆ ಬರೋಣ. ತಾಳಿಕೋಟೆ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅನ್ನುವಂಥ ಪ್ರಶ್ನೆ. ತಾಳಿಕೋಟೆ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅನ್ನುವಂಥ ಪ್ರಶ್ನೆ ಪೀಠಿಕೆ ಅಂಶದಲ್ಲಿ ಬರಬೇಕಾಗತ್ತ. ತಾಳಿಕೋಟೆ ಕದನವು ಸಾಮಾನ್ಯ 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಶಾಹಿ ಸುಲ್ತಾನರ ನಡುವೆ, 4 ಶಾಹಿ ಸುಲ್ತಾನರ ನಡುವೆ ಈ ಒಂದು ಯುದ್ಧ ಪ್ರಾರಂಭವಿತ್ತು. ಎಲ್ಲಿ ಯುದ್ಧ ನಡೀತು ಅಂದ್ರೆ ಇದು ತಾಳಿಕೋಟೆ ಹತ್ತಿರ ನಡೀತು ಅನ್ನೋ ಕಾರಣಕ್ಕಾಗಿ ತಾಳಿಕೋಟೆ ಯುದ್ಧ ಅಂತ ಕರಿತೀವಿ. ಮತ್ತೆ ರಕ್ಕಸ ಮತ್ತು ತಂಗಡಿಗೆ ಅನ್ನುವಂತ 2 ಪುಟ್ಟ ಗ್ರಾಮಗಳ ನಡುವೆ ಯುದ್ಧ ನಡೆದ್ರಿಂದ ರಕ್ಕಸ ತಂಗಡಿ ಕದನ ಅಂತ ಕರಿತೀವಿ. ಇನ್ನ ಇತ್ತೀಚೆಗೆ ಇದನ್ನ ಭೋಗಾಪುರ್ ಕದನ ಅಂತ ಕೂಡ ಕರೆಯಲಾಗಿದೆ. ಹಲವಾರು ಯುದ್ಧೋಪಕರಣಗಳು ನಮಗೆ ದೊರಕಿರುವುದರಿಂದ ಭೋಗಾಪುರ್ ಕದನಗಳನ್ನು ಕೂಡ ಇತ್ತೀಚೆಗೆ ಇದನ್ನ ಕರಿತಿದ್ದಾರೆ. ಸೊ ಒಟ್ಟಿನಲ್ಲಿ ಆ ಶಾಹಿ ಸುಲ್ತಾನರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಿರ್ಬೋದು, ಅಹಮದ್ನಗರ ನಿಜಾಂ ಶಾಹಿಗಳಾಗಿರ್ಬೋದು, ಬಿದರ್ನ ಬರಿದ್ ಶಾಹಿಗಳಾಗಿರ್ಬೋದು, ನಂತರ ಗೋಲ್ಕರ್ಣದ ಕುತುಬ್ ಶಾಹಿಗಳಾಗಿರ್ಬೋದು, ಈ 4 ಶಾಹಿ ಸುಲ್ತಾನರು ಒಂದು ಕಡೆ ಆದರೆ ವಿಜಯನಗರ ಒಂದು ಕಡೆ, ಈ ಶಾಹಿ ಸುಲ್ತಾನರು ಒಂದು ಕಡೆ. ಹೀಗೆ ಇವರಿಬ್ಬರ ಮಧ್ಯೆ ಭೀಕರ ಒಂದೇ ಒಂದು ದಿನದ ನಿರ್ಣಾಯಕ ಕದನವೇ ಈ ತಾಳಿಕೋಟೆ ಕದನ. ಸೊ ಯಾಕೆ ಯುದ್ಧ ಆಯ್ತು, ಕಾರಣಗಳು ನೋಡೋಣ. ಯಾಕೆ ಯುದ್ಧ ಆಯ್ತು ಅಂತಂದ್ರೆ, ಮೊದಲಿಗೆ ದೋಪ್ ಪ್ರದೇಶದ ಮೇಲೆ ಪ್ರಭುತ್ವ ಅಂದ್ರೆ ದೋಪ್ ಅಂದ್ರೆ ಈ ರಾಯಚೂರು ಮತ್ತು ಈ ಮಧ್ಯದಲ್ಲಿ ಬರ್ತಕ್ಕಂಥ ತುಂಗಾ ಮತ್ತು ಕೃಷ್ಣ ಮಧ್ಯೆ ಬರ್ತಕ್ಕಂಥ ಒಂದು ಭೂಭಾಗ ಏನಿದೆ ಇದು ದೋಬ್, ಫಲವತ್ತಾದ ಭೂಮಿ. ಈ ಭೂಮಿಯನ್ನ ವಶಪಡಿಸಿಕೊಳ್ಳುವಂತ ಈ ಶಾಹಿ ಸುಲ್ತಾನರು ಒಂದ್ ಕಡೆ ಆದರೆ, ಈ ಭೂಮಿಯಲ್ಲಿ ನಾನು ಹತೋಟಿಯನ್ನು ಸಾಧಿಸಬೇಕಂತ ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯ ಒಂದ್ ಕಡೆ. ಈ ಒಂದು ಉದ್ದೇಶಕ್ಕಾಗಿ ನಿರಂತರವಾಗಿ ಇವರಿಬ್ಬರ ಮಧ್ಯೆ ಕದನಗಳಾಗ್ತಿದ್ವು ಈ ಒಂದು ದೋ ಪ್ರದೇಶದ ಮೇಲೆ ಪ್ರಭುತ್ವಕ್ಕಾಗಿ ಅಂತ ನೋಡ್ತೀವಿ. ಇನ್ನು ಎರಡನೇದು ಧಾರ್ಮಿಕ ಭಿನ್ನತೆ. ಶಾಹಿ ಸುಲ್ತಾನರು ಮೂಲತಃ ಇಸ್ಲಾಂ ಧರ್ಮದವರು, ಇಸ್ಲಾಂ ಅನ್ನ ಅನುಸರಿಸಿದ್ರು. ಆದರೆ ವಿಜಯನಗರ ಸಾಮ್ರಾಜ್ಯದವರು ಮೂಲತಃ ಹಿಂದೂ ಧರ್ಮವನ್ನು ಅನುಸರಿಸಿದ್ರು. ಹಾಗಾಗಿ ಇದರಿಂದ ಈ ಇಬ್ಬರು ಧಾರ್ಮಿಕವಾಗಿ ವಿಚಾರಗಳು ಕೂಡ ಬೇರೆ ಬೇರೆ ಆಗಿದ್ದರಿಂದ ಈ ಒಂದು ತಾಳಿಕೋಟೆ ಕದನಕ್ಕೆ ಕಾರಣವಾಯಿತು ಅನ್ನುವಂತ ಅಂಶವನ್ನ ನಾವು ತಿಳ್ಕೋಬೇಕಾಗತ್ತ. ನೆಕ್ಸ್ಟ್ ಮೂರನೇದು ಅಳಿಯ ರಾಮರಾಯನ ನೀತಿ ತುಂಬಾ ಪ್ರಮುಖವಾದಂತ ಪಾತ್ರ ವಹಿಸುತ್ತ. ಅಳಿಯ ರಾಮರಾಯ ಕೃಷ್ಣದೇವರಾಯನ ಮಗಳನ್ನ ಮದುವೆ ಆಗಿ ಅಳಿಯ ರಾಮರಾಯ ಅನ್ನುವಂತ ಹೆಸರನ್ನು ಗಳಿಸ್ತಾನೆ. ಈ ಅಳಿಯ ರಾಮರಾಯನು ಅರಿಬೀಡ ಮನೆತನ
ಆಗಿದ್ದ ಅಂತ ನೋಡ್ತೀವಿ. ಅವನ್ ಏನ್ ಮಾಡ್ತಂದ್ರೆ ಶಾಹಿ ಸುಲ್ತಾನರ ನಡುವೆ ಒಡೆದ ಆಳುವ ನೀತಿಯನ್ನು ಅನುಸರಿಸ್ತಾನೆ. ಬಿಜಾಪುರ ಹತ್ರ ಶಾಹಿ ಸುಲ್ತಾನರ ಹತ್ರ ಹೋಗೋದು, ಈ ಅಹಮದ್ನಗರ ಸುಲ್ತಾನರ ಬಗ್ಗೆ ಚಾಡಿ ಹೇಳೋದು, ಅಹಮದ್ನಗರ ಸುಲ್ತಾನರ ಹತ್ರ ಇವ್ರ ಬಗ್ಗೆ ಚಾಡಿ ಹೇಳೋದು. ಹೀಗೆ ಇವ್ರದ್ದು ಒಡೆದಾಗುವಂತ ನೀತಿಯನ್ನ ಹೇಗಾದ್ರೂ ಮಾಡಿ ಶಾಹಿ ಸುಲ್ತಾನರು ಒಂದು ಮಾಡಬಾರ್ದು ಅನ್ನುವಂಥ ನೀತಿ ಈ ಅಳಿಯ ರಾಮರಾಯನ ಹತ್ರ ಇತ್ತು. ಆದರೆ ಇದನ್ನು ಎಚ್ಚೆತ್ತುಕೊಂಡಂತ ಈ ಶಾಹಿ ಸುಲ್ತಾನರು ನಮ್ಮನ್ನೇ ಒಡೆದಾಳ್ತಿದ್ದಾನಲ್ಲ ಅಂತ ಮನೋಭಾವನ ಅರ್ಥ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾದ್ರು. ಆ ಒಗ್ಗಟ್ಟೆ ಅದು ಒಂದು ಕೂಡ ಕಾರಣ. ಒಗ್ಗಟ್ಟು ಏನಾಯ್ತು ಅಂದ್ರೆ ಮುಂದೆ ಯುದ್ಧಕ್ಕೆ ಕಾರಣವಾಗಿ ಹೋಗುತ್ತೆ ಅಂತ ನೋಡ್ತೀವಿ. ಎಷ್ಟು ತಕ್ಷಣದ ಕಾರಣ, ಬಿಜಾಪುರದ ಅಲಿ ಆದೇಶ ಹೇಳ್ತಾನೆ, ಅಳಿಯ ರಾಮರಾಯನ್ಗೆ ಹೇಳ್ತಾನೆ, ಅಳಿಯ ರಾಮರಾಯನ್ಗೆ ಪತ್ರ ಬರ್ತೇನೆ, ಪತ್ರ ಬರೆದು ರಾಯಚೂರು ಕೋಟೆಯನ್ನ ಬಿಟ್ಟು ಕೊಡುವಂತೆ ಪತ್ರವನ್ನು ಬರ್ತೇನೆ. ಆದರೆ ಅಳಿಯ ರಾಮ ಹೇಳ್ತಾನೆ, ನಿನಗೆ ಕೋಟೆ ಬೇಕಾ? ಕೋಟೆ ಬೇಕಂದ್ರ ಬಾ, ಯುದ್ಧ ಮಾಡಮ್ಮ ಅಂತ ಕರೆದು ಬಿಟ್ಟ ಅಳಿಯ ರಾಮರಾಯ. ಯುದ್ಧ ಮಾಡಮ್ಮ ಅಂತ ಕರೆದಿದ್ದೇ ಸಾಕು, ಈ ಶಾಹಿ ಸುಲ್ತಾನ್ಗೆ ಅಷ್ಟೇ ಬೇಕಾಗಿತ್ತು. ಸೈನ್ಯವನ್ನ ಕಟ್ಟಿಕೊಂಡು ಬಂದು ಬಿಟ್ರು. ಬಂದದ್ದು ನಡೆದಿದ್ದೇ ಭೀಕರವಾದಂತ ಕದನ. ಒಂದೇ ಒಂದು ದಿನದ ಕದನ. ಮಂಗಳವಾರ ಜನವರಿ 25, 1565 ತಾಳಿಕೋಟೆ ರಕ್ಕಸ ತಂಗಡಿ ಎಂಬ ಭೀಕರವಾದಂತ ಕಾಳಗ ನಡೀತು. ಕಾಳಗದಲ್ಲಿ ಇನ್ನೇನು ವಿಜಯನಗರ ಸೈನ್ಯ ಮೇಲುಗೈ ಸಾಧಿಸಿತು. ಆದರೆ ಅಹಮದ್ನಗರದ ನಿಜಾಂ ಶಾಹಿ ಮಂತ್ರಿ ಹುಸೇನ್ ನಿಜಾಂ ಶಾಹಿ ಅನ್ನುವಂತವನು ಅಳಿಯ ರಾಮರಾಯನ ಆನೆಗೆ ಹೊಡೆದು ಆನೆಯನ್ನು ಕೆಡವಿ ಕೆಳಗೆ ಅಳಿಯ ರಾಮಯ್ಯ ಬಿದ್ದ ಕೂಡ ಅಳಿಯ ರಾಮರಾಯನ ರುಂಡವನ್ನು ಕಡಿದ್ಬಿಟ್ಟ. ರುಂಡವನ್ನು ಕಡಿದು ತನ್ನ ಬರ್ಚಿಗೆ ಆ ರುಂಡವನ್ನು ಚುಚ್ಚಿಕೊಂಡು ರಣರಂಗದಲ್ಲಿ ಪ್ರದರ್ಶನ ಮಾಡ್ತಾನೆ. ನಾನು ಅಳಿಯ ರಾಮರಾಯನ ಕೊಂದಿದ್ದೀನಿ, ಆ ದೇವರು ನನಗೆ ಏನ್ ಶಿಕ್ಷೆ ಕೊಡ್ತಾನೆ ಕೊಡಲಿ ಅಂದಾಗ ಅಳಿಯ ರಾಮರಾಯನ ರುಂಡವನ್ನು ನೋಡಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಚಿತ್ತ ತಪ್ಪವಾಗಿ ಓಡಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಈ ಒಂದೇ ಒಂದು ದಿನದ ಕದನದಲ್ಲಿ ಸೋತು ಹೋದ್ರು ವಿಜಯನಗರ ಸಾಮ್ರಾಜ್ಯ ಅಂತ ನೋಡ್ತೀವಿ. ಆನಂತರ ಸೋತ ನಂತರ ಏನು ಪರಿಣಾಮ ಏನಾಯ್ತು? ಸೋತ ನಂತರ ಪರಿಣಾಮಗಳು ಆಗಿರ್ಬೇಕಲ್ವಾ? ಸೋತ ವಿಜಯನಗರ ತನ್ನ ಗತ ವೈಭವನ್ನ ಕಳ್ಕೊಳ್ತು. ಎಷ್ಟರ ಮಟ್ಟಿಗೆ ಗತ ವೈಭವವನ್ನು ಕಳ್ಕೊಳ್ತು ಅಂದ್ರೆ, ಈ ಶಾಹಿ ಸುಲ್ತಾನ್ ಅವರು ಹಂಪಿಗೆ ನುಗ್ಗೆ ಹಾಕಿ ಅನೇಕ ತಿಂಗಳ ಕಾಲ ವಿಜಯನಗರದ ಸಂಪತ್ತನ್ನು ದೋಚ್ತಾರೆ. ಅದಕ್ಕೆ ನಮ್ಮ ತಾಯಂದಿರು ಒಂದು ಜಾನಪದ ಹಾಡನ್ನ ಆಡ್ತಾರೆ, ಆನೆ ಬಂತೊಂದಾನೆ ಯಾವೂರಾನೆ ಬಿಜಾಪುರದಾನೆ ಅಂತ. ಆ ಒಂದು ಮಾತು ಎಲ್ಲಿ ಬರ್ತಂದ್ರೆ, ಇದೇ ಈ ಶಾಹಿ ಸುಲ್ತಾನ್ ಬಿಜಾಪುರದ ಈ ಒಂದು ಅಪಾರವಾದಂತ ಸಂಪತ್ತನ್ನ ದೋಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೀಗೆ ತನ್ನ ಗತ ವೈಭವವನ್ನು ಕಳ್ಕೊಳ್ತು ಈ ಹಂಪಿ ವಿಜಯನಗರ ಅಂತ ನೋಡ್ತೇವೆ. ಇನ್ನು ಏನೇದು ವಿಜಯನಗರ ಬೆಂಬಲಲ್ಲದೆ ಪೋರ್ಚುಗೀಸರು ಒಬ್ಬಂಟಿಯಾದರು. ಪೋರ್ಚುಗೀಸರು ವ್ಯಾಪಾರಕ್ಕೆ ಹಿನ್ನಡೆಯಾಗಿ ಹೋಯಿತು. ಪೋರ್ಚುಗೀಸರಿಗೆ ತುಂಬಾನೇ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದ ನಮ್ಮ ಕೃಷ್ಣದೇವರ. ಹಾಗಾಗಿ ಪೋರ್ಚುಗೀಸರಿಗೆ ದೊಡ್ಡ ಪ್ರಮಾಣದ ವಾರ್ತವಾಗಿತ್ತು. ಅಂತರ ಧಾರ್ಮಿಕ ಸ್ಥಳಗಳಿಗೆ, ಮೂರನೇದು ಧಾರ್ಮಿಕ ಸ್ಥಳಗಳಿಗೆ ದತ್ತಿ ನಿಂತು ಹೋಯಿತು. ಶೃಂಗೇರಿ, ತಿರುಪತಿ, ಕಾಳಹಸ್ತಿ ಅನೇಕ ಧಾರ್ಮಿಕ ದತ್ತಿಯನ್ನು ಕೊಡ್ತು. ವಿಜಯನಗರ ಸಾಮ್ರಾಜ್ಯ ನಿಂತು ಹೋಯ್ತು ಅಂತ ನೋಡ್ತೀವಿ. ನೆಕ್ಸ್ಟ್ ಪೆನುಗೊಂಡ ಮತ್ತು ಚಂದ್ರಗಿರಿಯಿಂದ ಆಡಳಿತವನ್ನು ಮಾಡಕ್ಕೆ ಶುರು ಮಾಡಿದ್ರು ರೂಢಿ ಮನೆತನದವರು ಅಂತ ನೋಡ್ತೀವಿ. ಆದರೆ ದಕ್ಷಿಣ ಭಾರತದ ಒಂದು ಹಿಡಿತ ತಪ್ಪು ಹೋಯ್ತು ಅಂತ ನೋಡ್ತೀವಿ. ನೆಕ್ಸ್ಟ್ ವಿಜಯನಗರ ಸಾಮಂತರಾಗಿರ್ತಕ್ಕಂಥ ನಾಯಕರು, ಒಡೆಯರು, ಆನಂತರದಲ್ಲಿ ಈ ಒಂದು ಚಿತ್ರದುರ್ಗದ ಪಾಳೆಗಾರರು ಅವರು ಸ್ವತಂತ್ರವನ್ನ ಘೋಷಣೆ ಮಾಡಿಕೊಂಡು ವಿಜಯನಗರ ಸಾಮ್ರಾಜ್ಯ ವಿಘಟನೆ ಆಯಿತು ಅಂತ ನಾವು ನೋಡ್ತೀವಿ. ಹೀಗೆ ಒಂದೇ ಒಂದು ಜನವರಿ 23, 1565 ನಡೆದಿರ್ತಕ್ಕಂಥ ಕದನದಿಂದ ಈ ಒಂದು ಸೋತು ವಿಜಯನಗರ ಸಾಮ್ರಾಜ್ಯ ತನ್ನ ಗತ ವೈಭವವನ್ನು ಕಳೆದುಕೊಂಡು ಈ ಒಂದು ಪಾರಿಪತ್ಯವನ್ನು ಮೆರೆದ್ರು ಶಾಹಿ ಸುಲ್ತಾನರು ನೋಡ್ತೇವೆ. ಈ ಎಷ್ಟು ಅಂಶಗಳನ್ನ ತಾಳಿಕೋಟೆ ಕದನ ಮತ್ತು ಕಾರಣಗಳು ಬರೆದರೆ ನಿಮ್ಗೆ ಶತಸಿದ್ಧವಾಗಿ 5 ಅಂಕಗಳು ಸಿಗ್ತಾವ ಅನ್ನುವಂಥದ್ದು ಮಕ್ಕಳೇ. ಎಷ್ಟು ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ, ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆ. ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅನ್ನುವಂಥದ್ದು ಪೀಠಿಕಾಂಶದಲ್ಲಿ ಬರಬೇಕು. ಮಧ್ಯಕಾಲೀನ ಭಾರತದ ಹಿಂದೂ ಧರ್ಮದಲ್ಲಿ ನ್ಯೂನತೆ ಮತ್ತು ಜಟಿಲತೆಗಳನ್ನು ಬೆಳೆಸಿಕೊಂಡಿತ್ತು. ಇಂಥ ಸಂದರ್ಭದಲ್ಲಿ ಈ ಆಚಾರ್ಯತ್ರೇಯರೇನಿದ್ದಾರೆ ಹಿಂದೂ ಧರ್ಮದ ಮೂಲತತ್ವ ಮತ್ತು ನಿಯಮಗಳನ್ನ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂತ ನೋಡ್ತೀವಿ. ಅವರ ಜೀವನ ಮತ್ತು ಬೋಧನೆಗಳು ಈ ಕೆಳಗಿನಂತಿದೆ ಅಂತ ಅನ್ನೋಂಥ ಪೀಠಿಕಾಂಶದಲ್ಲಿ ಬರೆದು ಅವರ ಒಂದು ಜೀವನಗೆ ಬರೋಣಂತ. ಅವರ ಜೀವನ ಜನನ ಸಾಮಾಂಶಿಕ 1017ರಲ್ಲಿ ಚೆನ್ನೈ ಸಮೀಪ ಪೆರಂಬುದೂರಿನಲ್ಲಿ ಆಯ್ತು ನೋಡ್ತೀವಿ. ತಂದೆ ಕೇಶವ ಸೋಮಾಯಾಜಿ, ತಾಯಿ ಕಾಂತಿಮತಿ ಅಂತ ನೋಡ್ತೀವಿ. ಕೇಶವ ಸೋಮಾಯಾಜಿ ಮತ್ತು ಕಾಂತಿಮತಿಯ ಮಗನಾಗಿ ಜನಿಸಿದವರೇ ರಾಮಾನುಜಾಚಾರ್ಯ ನೋಡ್ತೀವಿ.
ನಂತರ ಹೆಂಡತಿ ತಂಗಮ್ಮ ಅನ್ನುವಂಥ ಗುರು ಯಾದವ ಪ್ರಕಾಶರ್ ಅಂತ ನೋಡ್ತೀವಿ. ಆ ನಂತರದಲ್ಲಿ ಇವರು ಅಲ್ಲಿ ಚೋಳ ದೊರೆಗಳಿಂದ ಹಿಂಸೆಯನ್ನು ಅನುಭವಿಸ್ತಿದ್ರು. ಅದರಿಂದ ಅಲ್ಲಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿದ್ರು. ಕರ್ನಾಟಕದಲ್ಲಿ ಹೊಯ್ಸಳ ರಾಜನ ಇರ್ತಕ್ಕಂಥ ವಿಷ್ಣುವರ್ಧನ ಇವರಿಗೆ ಆಶ್ರಯನ್ನು ನೀಡಿದ ಅಂತ ನೋಡ್ತೀವಿ. ಹೀಗೆ ಆನಂತರ ಯಮನಾಚಾರ್ಯರ ಮರಣ ನಂತರ 120ನೇ ಯಮನಾಚಾರ್ಯರು ಯಾವಾಗ ಮರಣ ನಂತರ ಇವರು ಅಲ್ಲಿ ಪೀಠಾಧಿಪತಿಗಳಾದರು ಅಂತ ನೋಡ್ತೀವಿ ಪೆರಂಬುದೂರಿನಲ್ಲಿ. ನೆಕ್ಸ್ಟ್ ಅವರ ಒಂದು ಬೋಧನೆಗೆ ಮುಂಚಿತ ಅವರೊಂದು ಕೃತಿಗಳನ್ನು ಬರೆದರು. ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ಸೂತ್ರ, ಗೀತಾ ಭಾಷೆ, ಸ್ತ್ರೀ ಭಾಷ್ಯ ಅನ್ನುವಂಥ ಕೃತಿಗಳು ಬರೆದಿದ್ದಾರೆ. ಆ ಕೃತಿಗಳನ್ನ ಬರೀಬೇಕಾಗತ್ತ. ಅವರ ಬೋಧನೆಗಳು, ಅವರ ಒಂದು ಸಿದ್ಧಾಂತ, ವಿಶಿಷ್ಟ ದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ರಾಮಾನುಜಾಚಾರ್ಯ ನೋಡ್ತೀವಿ. ಅವರು ಲಕ್ಷ್ಮಿ ಅಂದ್ರೆ ಶ್ರೀ ಆರಾಧನೆಗೆ ಪ್ರಾಮುಖ್ಯತೆ ನೀಡಿದರು. ಇದರಿಂದ ಅವರ ಅನುಯಾಯಿಗಳಿಗೆ ವೈಷ್ಣವರು, ಶ್ರೀ ವೈಷ್ಣವರು ಅಂತ ಕರೀತಾರೆ. ಲಕ್ಷ್ಮಿ ಏನಿದ್ರೆ ದೇವರು ಮತ್ತು ಮನುಷ್ಯನ ನಡುವಿನ ಮಧ್ಯವರ್ತಿ ಅಂತ ಕರೆದ್ರು. ದೇವರು ಮತ್ತು ಮನುಷ್ಯನ ಮಧ್ಯವರ್ತಿ ಯಾರಂದ್ರೆ ಲಕ್ಷ್ಮಿ ಅಂತ ಅವರು ಕರೀತಾರ. ಮಾಯವಾದವನ್ನ ಕಾಣಿಸ್ತಾರೆ. ಪ್ರಪಂಚ ಸತ್ಯ, ಪ್ರಪಂಚ ಕಣ್ಣಿಗೆ ಕಾಣ್ತಾ ಇದೆ, ಇದು ಸತ್ಯ ಅಂತ ಅವ್ರು ಹೇಳ್ತಾರ. ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ, ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ. ಆದರೆ ಪರಮಾತ್ಮ ಸ್ವತಂತ್ರ, ಆತ್ಮ ಪರಮಾತ್ಮನ ಅಧೀನ. ನಮ್ಮ ಆತ್ಮ ಏನಿದೆ ಅದು ಪರಮಾತ್ಮನ ಅಧೀನ ಅನ್ನುವಂಥ ಮಾತನ್ನ ಬೋಧನೆಯಲ್ಲಿ ತಿಳಿಸ್ತಾ ಹೋಗ್ತಾರ. ಮೋಕ್ಷಕ್ಕೆ ಭಕ್ತಿ ಮಾರ್ಗವೇ ಉತ್ತಮ ಅಂತ ಹೇಳ್ತಾರ. ಭಕ್ತಿ ಮಾರ್ಗವೇ ಉತ್ತಮ ಅಂತ ಹೇಳ್ತಾರ. ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಎರಡು ರೀತಿ ಹೇಳ್ತಾರ, ಪ್ರಪತ್ತಿ ಮತ್ತು ಆಚಾರಾಭಿಮಾನ. ಪ್ರಪತ್ತಿ ಅಂದ್ರೆ ದೇವರಿಗೆ ಸಂಪೂರ್ಣವಾಗಿ ಶರಣಾಗುವುದು ಪ್ರಪತ್ತಿ ಅಂತ ನಮಗೆ ತಿಳಿದು ಬರುತ್ತೆ. ಆಚಾರಾಭಿಮಾನ ಅಂತಂದ್ರೆ ಗುರುವಿಗೆ ಶರಣಾಗುವುದನ್ನು ನಾವು ಆಚಾರಾಭಿಮಾನ ಅಂತ ಕರಿತೀವಿ. ಹೀಗೆ ರಾಮಾನುಜಾಚಾರ್ಯರು ಜನನ ಭೇದವಿಲ್ಲದೆ ಎಲ್ಲ ವರ್ಗದವರಿಗೂ ದೇವಾಲಯಕ್ಕೆ ಪ್ರವೇಶಕ್ಕೆ ಅವಕಾಶ ನೀಡಿದರು. ಅವರು ಅಸ್ಪೃಶ್ಯರನ್ನ ತಿರುಕುತ್ತಾರೆ ಅಥವಾ ಅರಿಯ ವಂಶಸ್ಥರು ಎಂದು ಕರೀತಾರೆ ನೋಡ್ತೀವಿ. ಹೀಗೆ ರಾಮಾನುಜರು ಇಷ್ಟದೈಚ ಸಿದ್ಧಾಂತದ ಮೂಲಕ ಹಿಂದೂ ಧರ್ಮದಲ್ಲಿ ನ್ಯೂನತೆ ಮತ್ತು ಸಾಮಾಜಿಕ ಜಟಿಲತೆಯನ್ನ ತೊಲಗುವಂತ ಪ್ರಯತ್ನವನ್ನ ಮಾಡಿದರು ಅಂತ ನೋಡ್ತೀವಿ ಈ ಒಂದು ಮಧ್ಯಕಾಲೀನ ಒಂದು ಧಾರ್ಮಿಕ ಚಳವಳಿಯಲ್ಲಿ. ನೆಕ್ಸ್ಟ್ ಮುಂದಿನವಾದಂತ ಪ್ರಶ್ನೆ ಯಾವುದಪ್ಪ ಅಂದ್ರೆ 10 ಅಂಕಕ್ಕೆ ಬಂದ್ಬಿಡ್ತೀನಿ. ಮುಂದಿನ ಪ್ರಶ್ನೆ, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯಲಾಗಿದೆ? ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯಲಾಗಿದೆ ಅನ್ನುವಂಥ ಪ್ರಶ್ನೆ. 10 ಅಂಕದ ಪ್ರಶ್ನೆ. ಗುಪ್ತರ ಕಾಲವನ್ನ ಗ್ರೀಕ್ಸ್ನ ಪೆರಿಕ್ಲಿಯಸ್, ರೋಮ್ನ ಅಗಸ್ಟಸ್ ಸೀಸರ್ ಮತ್ತು ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ಳ ಕಾಲಕ್ಕೆ ಹೋಲಿಸ್ತಾರೆ. ಈ ಪೀಠಿಕಾಂಶದಲ್ಲಿ ಬರಬೇಕು, ಈ ಕಾಲಕ್ಕೆ ಹೋಲಿಸ್ತಾರೆ. ಹಾಗಾಗಿ ಇವರ ಕಾಲದಲ್ಲಿ ಸಾಹಿತ್ಯ, ಶಿಕ್ಷಣ, ಧರ್ಮ, ವಿಜ್ಞಾನ, ತಂತ್ರಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಗಣನೀಯವಾದಂತ ಪ್ರಗತಿಯನ್ನು ಸಾಧಿಸುತ್ತಾ. ಹಾಗಾಗಿ ಇವರ ಕಾಲವನ್ನ ಸುವರ್ಣಯುಗ ಅಂತ ಕರಿತೀವಿ. ಈ ಅಂಶವನ್ನ ಪೀಠಿಕಾಂಶದಲ್ಲಿ ನೀವು ಬರಬೇಕಾಗುತ್ತೆ. ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ 2ನೇ ರೋ ನಂಬರ್ ಹಾಕಿರೋದು. ಸೊ ಅಲ್ಲಿ ಮೊದಲನೇ ಅಂಶ ಹಿಂದೂ ಧರ್ಮದಲ್ಲಿ ಪುನರುತ್ಥಾನ ಅಂತ ನೋಡ್ತೀವಿ. ಹಿಂದೂ ಧರ್ಮ ಕಾಲಾನಂತರದಲ್ಲಿ ಹೊಸ ಧರ್ಮ ಉದಯದಿಂದ ಈ ಮೌರ್ಯ ಕಾಲದಲ್ಲಿ ಬೌದ್ಧ ಧರ್ಮ, ಕನಿಷ್ಕ ಕಾಲದಲ್ಲಿ ಬೌದ್ಧ ಧರ್ಮ. ಆದರೆ ಹಿಂದೂ ಧರ್ಮ ತನ್ನ ಏನಂದ್ರೆ ಹಿನ್ನಡೆಯನ್ನು ಅನುಭವಿಸ್ತಿತ್ತು. ಇಡೀ ಭಾರತದ ತುಂಬಾ ಅಖಂಡವಾಗಿ ಬೌದ್ಧ ಧರ್ಮ ರಾಜಿಸುತ್ತೆ. ಆ ಒಂದು ಸಂದರ್ಭದಲ್ಲಿ ಪುನಃ ಹಿಂದೂ ಧರ್ಮಕ್ಕೆ ಪುನರುತ್ಥಾನವನ್ನು ನೀಡ್ತಾರೆ ಈ ಗುಪ್ತರು ಅನ್ನುವಂಥ ಅಂಶವನ್ನ. ಈ ಅಂಶ ಕೆಲವೊಂದಿಷ್ಟು ಪಾಯಿಂಟ್ಸ್ ಬರ್ತಾವ, ಆ ಪಾಯಿಂಟ್ಸ್ ಅನ್ನು ಬರಬೇಕಾಗುತ್ತೆ. ಸೊ ಅವರು ಒಂದು ಹೊಸ ದೇವರುಗಳ ಪೂಜೆ, ವಿಷ್ಣು, ಶಿವ, ದುರ್ಗಾ ಪೂಜೆ ಜನಪ್ರಿಯವಾಗಿದೆ ನೋಡ್ತೀವಿ. ಮತ್ತೆ ಯಾಗಗಳು ಮಾಡ್ತಾರೆ. ಅಶ್ವಮೇಧ ಯಾಗ ಆಗಿರ್ಬೋದು, ವಾಜಪೇಯ ರಾಜಶಿವ ಯಾಗಗಳು ಮಾಡ್ತಾರೆ. ಹೀಗೆ ಅವರು ವಿಷ್ಣು ದೇವಾಲಯಗಳನ್ನು ನಿರ್ಮಿಸಿ ಪರಮ ಭಾಗವತನ ಅಂತ ಬಿರುದನ್ನು ಪಡೆದರು ಅನ್ನುವಂಥದ್ದು. ಹೀಗೆ ಅನೇಕ ಅಂಶಗಳನ್ನ ಧರ್ಮದಲ್ಲಿ ಬರಬೇಕಾಗುತ್ತೆ. 2ನೇ ಅಂಶ ಶಿಕ್ಷಣ. ಗುಪ್ತ ಅರಸರು ಸ್ವತಃ ವಿದ್ವಾಂಸರಾಗಿದ್ರು, ಕವಿಗಳಾಗಿದ್ರು ಅಂತ ನೋಡ್ತೀವಿ. ಅದರಲ್ಲಿ ಈ ನಮ್ಮ ಸಮುದ್ರಗುಪ್ತ ಕೂಡ ಕವಿಯಾಗಿದ್ದ ಅಂತ ನೋಡ್ತೀವಿ. ಕವಿಯಾಗಿದ್ದ ಸ್ವತಃ ಒಂದು ಕವಿರಾಜ ಅನ್ನುವಂಥ ಬಿರುದನ್ನು ಕೂಡ ಆತ ಧರಿಸಿದ್ದ ನೋಡ್ತೀವಿ. ಇವ್ರ ಕಾಲದಲ್ಲಿ ತಕ್ಷಶಿಲಾ, ನಳಂದ, ಅಜಂತ, ಸಾರನಾಥ ಪ್ರಮುಖ ವಿಶ್ವವಿದ್ಯಾಲಯಗಳಾಗಿದ್ವು ಅಂತ ನೋಡ್ತೀವಿ. ಪಾಟ್ನಾ, ವಲ್ಲಭಿ ಪ್ರಸಿದ್ಧ ವಿದ್ಯಾಕೇಂದ್ರಗಳಾಗಿದ್ವು ಅಂತ ನೋಡ್ತೀವಿ. ಹೀಗೆ ಅನೇಕ ಶಿಕ್ಷಣ ಪ್ರೋತ್ಸಾಹ ಕೂಡ ಇವ್ರ ಕಾಲದಲ್ಲಿ ಆಯ್ತು ಅಂತ ನೋಡ್ತೀವಿ. ನೆಕ್ಸ್ಟ್ ಸಾಹಿತ್ಯ ಅಂತ ಬಂದಾಗ ಇವ್ರ ಕಾಲದಲ್ಲಿ ಗಣನೀಯವಾಗಿರ್ತಕ್ಕಂಥ ಸಾಹಿತ್ಯ ರಚನೆ ಆಯಿತು. ಅದರಲ್ಲಿ ವಿಶೇಷವಾಗಿ ಸಂಸ್ಕೃತ ಸಾಹಿತ್ಯ ಸುವರ್ಣ ಯುಗ ಅಂತ ಇವ್ರ ಕಾಲದಲ್ಲಿ ಕರಿತೀವಿ. ಯಾಕಂದ್ರೆ ವೇದಗಳ ಸಂಪೂರ್ಣವಾಗಿ ಬಾಯಿಂದ ಬಾಯಿಗೆ ಬಂದಿದ್ದು, ಆದರೆ ಪುಸ್ತಕ ರೂಪದಲ್ಲಿ, ಲಿಖಿತ ರೂಪದಲ್ಲಿ ದಾಖಲೆ ಆಗಿದ್ದು ಇವ್ರ ಕಾಲದಲ್ಲಿ, ಈ ಒಂದು ಗುಪ್ತರ ಕಾಲದಲ್ಲಿ ಸಂಪೂರ್ಣವಾಗಿ ಪುಸ್ತಕ ರೂಪದಲ್ಲಿ ರಚನೆ ಆದವು ಅಂತ ನೋಡ್ತೀವಿ. ಅದರಲ್ಲಿ ನವರತ್ನರು ಅಂತ ಬರ್ತಾರೆ 2ನೇ ಚಂದ್ರಗುಪ್ತನ ಕಾಲದಲ್ಲಿ. ಆ ನವರತ್ನರು ಬರೆದಿರ್ತಕ್ಕಂಥ ಕೃತಿಗಳು, ಅದರಲ್ಲಿ ಕಾಳಿದಾಸ ಅದ್ಭುತವಾದಂಥ ನಾಟಕಕಾರ, ಮಹಾಕಾವ್ಯದ ರಚನೆಗಾರ, ವರಾಮೀರ, ವರರುಚಿ, ಅಮರಕೋಶ
80 ಜನ ಪಂಡಿತರು ಇವ್ರ ಕಾಲದಲ್ಲಿ ಇದ್ರು. ಅವರು ಒಂದೊಂದು ದೊಡ್ಡ ದೊಡ್ಡ ತುಂಬಾನೇ ಮುಖ್ಯವಾಗಿರ್ತಕ್ಕಂಥ ಕೃತಿಗಳನ್ನ ರಚನೆ ಮಾಡಿದ್ರು ಅಂತ ನೋಡ್ತೀವಿ. ಹೀಗೆ ಒಂದು ಸಾಹಿತ್ಯಕ್ಕೆ ಕೂಡ ಗಣನೀಯವಾಗಿರ್ತಕ್ಕಂಥ ಕೊಡುಗೆ ಇವ್ರ ಕಾಲದಲ್ಲಿ ನೀಡಿದ್ರು ಅಂತ ನೋಡ್ತೀವಿ. ಇನ್ನ ವಿಜ್ಞಾನ ಅಂತ ಬಂದಾಗ ವಿಜ್ಞಾನ ಕೂಡ ಇವ್ರ ಕಾಲದಲ್ಲಿ ರಚನೆ ಆಗಿತ್ತು. ಅದರಲ್ಲಿ ಗಣಿತ, ಖಗೋಳಶಾಸ್ತ್ರ, ವೇದಶಾಸ್ತ್ರ, ರೋಗಶಾಸ್ತ್ರ ಕೂಡ ಇವ್ರ ಕಾಲದಲ್ಲಿ ರಚನೆ ಆಯಿತು. ಆರ್ಯಭಟ, ಬ್ರಹ್ಮಗುಪ್ತ, ವರಾಮಿರ್ ಅನ್ನುವಂಥ, ಧನ್ವಂತರಿ, ಚರಕ, ಸುಶ್ರುತ, ವಾಗ್ಭಟ ಅನ್ನುವಂಥ ಶ್ರೇಷ್ಠ ವಿಜ್ಞಾನಿಗಳು, ಖಗೋಳಶಾಸ್ತ್ರಜ್ಞರು ಇವ್ರ ಕಾಲದಲ್ಲಿ ಇದ್ರು ಅಂತ ನೋಡ್ತೀವಿ. ತಂತ್ರಜ್ಞಾನ ಅಂತ ಬಂದಾಗ ಮೆರೋಲಿ ಇರ್ತಕ್ಕಂಥ ಕಬ್ಬಿಣ ಸ್ತಂಭ, ಅದ್ಭುತವಾಗಿರ್ತಕ್ಕಂಥ ತಂತ್ರಜ್ಞಾನ ಇವ್ರ ಕಾಲದಲ್ಲಿ ರಚನೆ ಆಯಿತು ಅಂತ ನೋಡ್ತೀವಿ. ಇಂದಿಗೂ ಕೂಡ 6000 ವರ್ಷ ಆದ್ರೂ ಕೂಡ ಲೋಕಕ್ಕೆ ಒಂದು ತುತ್ತಾಗದೆ ಹಾಗೆ ಒಂದು ಅದ್ಭುತವಾಗಿರ್ತಕ್ಕಂಥದ್ದು, ಹಾಗೆ ಅಚ್ಚರಿಯನ್ನು ಮೂಡಿಸ್ತಕ್ಕಂಥದ್ದು ಅಂತ ನೋಡ್ತೀವಿ. ಇನ್ನ ಕಲೆ ಮತ್ತು ವಾಸ್ತುಶಿಲ್ಪ ಮೊಟ್ಟ ಮೊದಲ ಒಂದು ದೇವಾಲಯಗಳ ರಚನೆ ಆಗಿದ್ದು ಇವ್ರ ಕಾಲದಲ್ಲಿ ನೋಡ್ತೀವಿ. ಕಲೆ ಮತ್ತು ವಾಸ್ತುಶಿಲ್ಪ ಕೂಡ ಗಣನೀಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು ಇವ್ರ ಕಾಲದಲ್ಲಿ ಅಂತ ನೋಡ್ತೀವಿ. ಹೀಗೆ ಅನೇಕ ರೀತಿಯಂಥ ಕೊಡುಗೆಗಳಿಂದ ಇವರ ಕಾಲವನ್ನ ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಕರಿತೀವಿ ಅನ್ನುವಂಥ ಅಂಶವನ್ನು ಬರೆದರೆ ಸಾಕು. ಅನಂತರ ಅಜಂತದ ಒಂದು ಗುಹೆಯಲ್ಲಿ 17ನೇ ಗುಹೆಯಲ್ಲಿ ಆ ಒಂದು ತಾಯಿ ಮಗುವಿನ ಸುಂದರವಾಗಿರ್ತಕ್ಕಂಥ ಚಿತ್ರ, ಎಷ್ಟೊಂದು ನೈಜತೆ ಇದೆ ಅಂದ್ರೆ ಈಗ ತಾಯಿ ಮಗು ಎದ್ದು ಬರ್ತಿದಾರೇನೋ ಅನ್ನುವಂಥ ಸುಂದರವಾಗಿರ್ತಕ್ಕಂಥ ಚಿತ್ರ ಕಾಣಿ ಬರ್ತದೆ. ಯಾರಪ್ಪ ತಾಯಿ ಮಗು ಅಂದ್ರೆ ಬುದ್ಧನ ಹೆಂಡತಿ ಯಶೋಧರ ಮತ್ತು ಮಗು ರಾಹುಲ ಅಂತ ನೋಡ್ತೀವಿ. ಇದು 10 ಅಂಕದ ಇಷ್ಟು ಅಂಶಗಳನ್ನ ನೀವು ವಿವರಿಸ್ತಾ ಹೋಗ್ಬೇಕು. ನಾನು ಎಷ್ಟು ಪಾಯಿಂಟ್ಸ್ ಹೇಳಿದ್ದೀನಿ, ನೀವು ವಿವರಿಸ್ಕೋಬೇಕು. ಎಷ್ಟು ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. 35ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಗ್ಲಕನ ಆಡಳಿತಾತ್ಮಕ ಪ್ರಯೋಗಗಳನ್ನ ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅನ್ನುವಂಥ ಪ್ರಶ್ನೆ. ಈ ಮೊಹಮ್ಮದ್ ಬಿನ್ ತುಗ್ಲಕ್ ಸಂತತಿಯಲ್ಲಿ ಅತ್ಯಂತ ಶ್ರೇಷ್ಠ ಸುಲ್ತಾನ ನೋಡ್ತೀವಿ. ತುಗ್ಲಕ್ ಸಂತತಿಯಲ್ಲಿ ಅತ್ಯಂತ ಶ್ರೇಷ್ಠ ಸುಲ್ತಾನ ಈ ಮೊಹಮ್ಮದ್ ಬಿನ್ ತುಗ್ಲಕ್. ಅತ್ಯಂತ ಶ್ರೇಷ್ಠ ಸುಲ್ತಾನ ಈ ಮೊಹಮ್ಮದ್ ಬಿನ್ ತುಗ್ಲಕ್. ಹಾಗಾಗಿ ಇವನನ್ನ ಪ್ರಪಂಚದ ವಿಶಿಷ್ಟ ಸೃಷ್ಟಿ ಎನ್ನುವರು. ಭಾರತ ಕಂಡ ಅತ್ಯಂತ ವರ್ಣರಂಜಿತ ವ್ಯಕ್ತಿ. ತನ್ನ ಆಡಳಿತಾತ್ಮಕವಾಗಿ ಪ್ರಯೋಗಗಳಿಂದನೇ ಹೆಸರಾಗಿದೆ. ನೋಡೋಣ ಏನೇನ್ ಮಾಡ್ತಾನೆ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ. ಸೊ ಎರಡನೇದು ಆಡಳಿತಾತ್ಮಕ ಪ್ರಯೋಗಗಳು ಅಂತ ಕೇಳಬೇಕು. ಅದರಲ್ಲಿ ದೋ ಪ್ರದೇಶದ ಮೇಲೆ ತೆರಿಗೆ ಹೆಚ್ಚಳ ಸಾಮಾನ್ಯ ಶಕ 1326ರಲ್ಲಿ ಜಾರಿಗೆ ತರ್ತಾನೆ. ಸೊ ಮೊಹಮ್ಮದ್ ಬಿನ್ ತುಗ್ಲಕ್ನ ರಾಜ್ಯದ ಆದಾಯವನ್ನು ಹೆಚ್ಚಿಸುವ ಸಲುವಾಗಿ ದೋ ಪ್ರದೇಶದ ಮೇಲೆ ತೆರಿಗೆ ತೆಗಿತಾನೆ. ದೋ ಬಂದ್ರೆ 2 ನದಿಗಳ ನಡುವಿನ ಪ್ರದೇಶ. ಅವನು ತೆರಿಗೆ ತಂದಿದ್ದು ಸರಿಯಾದಂತ ವಿಚಾರ. ಆದರೆ ತೆರಿಗೆ ತಂದಂತ ಸಮಯದಲ್ಲಿ ಅಲ್ಲಿ ಬರಗಾಲ ಬಿದ್ದಿತ್ತು. ಆ ಒಂದು ಸಂದರ್ಭದಲ್ಲಿ ಜನರಿಗೆ ತೆರಿಗೆಯನ್ನು ಹಾಕಿದ. ಆದ್ದರಿಂದ ಅವನ ಆಡಳಿತ ವಿಫಲವಾಯಿತು ಅನ್ನುವಂಥದ್ದು. ದೋ ಪ್ರದೇಶದ ಮೇಲೆ ತೆರಿಗೆ ಈಗ ವಿಫಲತೆ ಕಾರಣವಾಯಿತು. ಸೊ ನೆಕ್ಸ್ಟ್ ಮುಂದಿನ ಅಂಶಕ್ಕೆ ಬಂದ್ರೆ 3 ಅಂಶ ಜಾರಿಗೆ ತರ್ತಾನೆ ಆತ. ರಾಜಧಾನಿಯ ವರ್ಗಾವಣೆ ಆಗಿರ್ಬೋದು, ಆನಂತರ ಸಾಂಕೇತಿಕ ನಾಣ್ಯ ಚಲಾವಣೆ ಆಗಿರ್ಬೋದು, ರಾಜಧಾನಿಯ ವರ್ಗಾವಣೆ. ಸೊ ಆತ ಏನ್ ಮಾಡ್ತಾನೆ ಮೊಹಮ್ಮದ್ ಬಿನ್ ತುಗ್ಲಕ್, ಈ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯ ವರ್ಗಾವಣೆ ಮಾಡ್ತಾನೆ. ಯಾಕೆಂದ್ರೆ ಆಡಳಿತವನ್ನು ಮಧ್ಯ ಭಾರತದಿಂದ ಆಳ್ವಿಕೆ ಮಾಡಬೇಕು. ಆಳ್ವಿಕೆ ಮಾಡಿದ್ರೆ ಇಡೀ ಭಾರತವನ್ನು ಆಳ್ಬೋದು ಅನ್ನುವಂಥ ಕಲ್ಪನೆ ಮೊಹಮ್ಮದ್ ಬಿನ್ ತುಗ್ಲಕನ ತಲೆಯಲ್ಲಿತ್ತು. ಆ ಉದ್ದೇಶದಿಂದ ದೆಹಲಿಯಿಂದ ರಾಜಧಾನಿ ವರ್ಗಾವಣೆ ಮಾಡಿದಾಗ ಇಡೀ ದೆಹಲಿಯ ಜನತೆಯನ್ನ ದೇವಗಿರಿಗೆ ಹೋಗ್ರಿ ಅಂತ ಆಜ್ಞೆ ಮಾಡ್ತಾನೆ. ಆದರೆ ಆ ದೆಹಲಿಯಿಂದ ದೇವಗಿರಿಗೆ ಬರಬೇಕಾದ್ರೆ ಜನರು 1120 ಕಿಲೋಮೀಟರ್ ನಡೆದು ಸುಸ್ತಾಗಿ ಎಷ್ಟೋ ಅಜ್ಜನರು ಮುದುಕರು ಆ ಒಂದು ಮಳೆಗೆ, ಚಳಿಗೆ, ಬಿಸಿಲಿಗೆ ನಡಿಗಿ ಕಳ್ಳರು ಕಾಕೋಳಿಗೆ ಒಂದು ತುತ್ತಾಗಿ ಪ್ರಾಣವನ್ನು ಹೋಗ್ತಾರೆ. ಎಷ್ಟರ ಮಟ್ಟಿಗೆ ರಾಜಧಾನಿ ವರ್ಗಾವಣೆ ಮಾಡಿದ್ದಂದ್ರೆ ಆ ದೆಹಲಿಯಲ್ಲಿ ಒಂದು ನಾಯಿ ಮತ್ತು ಬೆಕ್ಕನ್ನು ಬಿಟ್ಟಿದ್ದಿಲ್ಲಂತೆ. ಆ ದೆಹಲಿಯಲ್ಲಿ ಒಬ್ಬ ಕುರುಡ ಮತ್ತು ಕುಂಟನನ್ನು ಕೂಡ ಬಿಟ್ಟಿದ್ದಿಲ್ಲ. 2 ಆಯಿತು ಅಂತ ಹೇಳ್ತಾರೆ ಇತಿಹಾಸಕಾರರು. ಆ ಪ್ರಮಾಣ ಮಾಡಿದ. ಅಲ್ಲಿ ಹೋಗೋಟಿಗೆ 100 ಜನರಲ್ಲಿ 70ರಷ್ಟು ಜನರು ಮಾತ್ರ ಆ ದೆಹಲಿಯನ್ನು ತಲುಪಿದ್ರಂತೆ. ಯಾಕೆ ಇಷ್ಟೇ ಜನ ತಲುಪಿದ್ರಂತೆ ಮೊಹಮ್ಮದ್ ಬಿನ್ ತುಗ್ಲಕ್? ಇನ್ನಷ್ಟು ಜನ ಎಲ್ಲಿದಾರಂದ್ರೆ ಅವಾಗ ಉತ್ತರ ಹೇಳ್ತಾರೆ, ಇಲ್ಲ ದಾರಿ ಮಧ್ಯದಲ್ಲಿ ಮರಣ ಹೊಂದಿದ್ರು. ಹೌದಾ, ಹಾಗಾದ್ರೆ ನಡ್ರಿ ಪುನಃ ವಾಪಸ್ ಹೋಗೋಣ ಅಂತ ಆಜ್ಞೆ ಮಾಡಿಬಿಡ್ತಾನೆ. ಯಾರು ಹಾರ್ಟ್ ಇಕ್ಕಿದ್ರೆ ಅಲ್ಲೇ ಅಟೆಕ್ ಆಗಿಬಿಡ್ಬೇಕು. ಪುನಃ ಹೋಗೋಂತ ಮತ್ತೆ ಪುನಃ ಹೋಗುವಂತಂದಾಗ ವಾಪಸ್ ಮತ್ತೆ ಬರ್ತಾರೆ ಮತ್ತೊಂದಿಷ್ಟು ಜನರು ಪ್ರಾಣವನ್ನು ಕಳ್ಕೊಡ್ತಾರೆ. ಹೀಗೆ ಈ ದೆಹಲಿಯಿಂದ ದೇವಗಿರಿ ರಾಜಧಾನಿ ಮಾಡಿದ್ದು ಕೂಡ ವಿಫಲ ಆಗೋಯ್ತು. ಆತೇನ್ ಮಾಡ್ಬೇಕಾಗಿತ್ತು ಅಂದ್ರೆ ಆಡಳಿತ ಯಂತ್ರವನ್ನು ಮೊದಲಿಗೆ ಪರಿಚಯಿಸಬೇಕಾಗಿತ್ತು. ಇಲ್ಲಿ ಕೂಡ ವಿಫಲತೆಯನ್ನು ಹೊಂತಾನ ಅಂತ ನೋಡ್ತೀವಿ. ಆ ನಂತರದಲ್ಲಿ ಸಾಂಕೇತಿಕ ನಾಣ್ಯಗಳ ಚಲಾವಣೆ, ಇದರಿಂದ ವಿಫಲಗೊಂಡಂತ ಅಪಾರವಾದಂತ ನಷ್ಟವನ್ನು ಅನುಭವಿಸಿರ್ತಕ್ಕಂಥ ಈ ಮೊಹಮ್ಮದ್ ಬಿನ್ ತುಗ್ಲಕ್ ಏನ್ ಮಾಡ್ತಾನೆ, ಸಾಂಕೇತಿಕ ನಾಣ್ಯಗಳನ್ನು ಚಲಾವಣೆ ತರ್ತಾನೆ. ಸಾಂಕೇತಿಕ ನಾಣ್ಯಗಳನ್ನು ಚಲಾವಣೆ ತಂದು ಒಳ್ಳೆ ಬೆಳ್ಳಿ ಮತ್ತು ಬಂಗಾರವನ್ನು ಉಳಿಸ್ಬೇಕಂದಿದ್ದು ಒಳ್ಳೆ ವಿಚಾರ. ಆದರೆ ಟಂಕಿಸುವಂಥದ್ದು ತಾನು ಮಾತ್ರ ಇಟ್ಕೊಳ್ಬೇಕು, ಯಾರು ಬೇಕಾದ್ರೂ ಟಂಕಿಸು ಅಂದ್ಬಿಟ್ಟ. ಹಾಗಾಗಿ ಮೊದಲ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ಮಾಡಾಕ ಜನರು ಕೋಪಗೊಂಡಿದ್ರು. ಹಾಗಾಗಿ ಮನೆಯಲ್ಲಿ ಕುತ್ಕೊಂಡೇ
ತಾಮ್ರದ ನಾಣ್ಯಗಳನ್ನ ಟಂಕಿಸಿಬಿಟ್ರು. ಟಂಕಿಸಿದ ನಕಲಿ ನಾಣ್ಯಗಳನ್ನೇ ಸುರಿಮಳೆ ಆಯಿತು. ಇಂತಹ ಸಂದರ್ಭದಲ್ಲಿ ನಕಲಿ ನಾಣ್ಯಗಳಾದ ಮತ್ತೊಂದು ಮಾತಾಡ್ತಾನೆ, ಯಾರ ಹತ್ರ ತಾಮ್ರದ ನಾಣ್ಯಗಳನ್ನ ನಾವೆಲ್ಲ ತೆಗೆದುಕೊಂಡು ಬನ್ನಿ, ಅದರಷ್ಟೇ ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿಬಿಟ್ಟ. ಮತ್ತೊಂದು ಇಷ್ಟು ಕುಂತ್ಕೊಂಡು ಚಿನ್ನ ನಾಣ್ಯ ಹೆಂಗಿದ್ರು ಕೊಡ್ತಾನೆ ತೋರ್ಲಕ್ಕಂತ ಮನೆಯಲ್ಲಿ ಕುಂತ್ಕೊಂಡು ಕಡದು ಈ ತಾಮ್ರದ ನಾಣ್ಯವನ್ನು ಹೋಗಿ ಚಿನ್ನದ ನಾಣ್ಯ ಜನರೆಲ್ಲ ಶ್ರೀಮಂತರಾಗೋದ್ರು. ಆದರೆ ಮೊಹಮ್ಮದ್ ಬಿನ್ ತುಗ್ಲಕ್ ಬರ್ಬಾದಾಗಿ ಹೋದ. ಹೀಗೆ ಆತನನ್ನ ಹುಚ್ಚು ದೊರೆ, ಐಲು ದೊರೆ ಅಂತ ಕರಿತೀವಿ. ತುಂಬಾನೇ ಜಾಣ ಇದ್ದ, ಆತನ ವಿಚಾರಗಳು ಸರಿ ಇದ್ವು, ತುಂಬಾನೇ ಮುಂದಾಲೋಚನೆಯಿಂದ ವಿಚಾರವನ್ನು ಮಾಡ್ತಿದ್ದ. ಆದರೆ ಆತನ ಅಧಿಕಾರಿಗಳು ಸಹಕರಿಸಲಿಲ್ಲ ಅನ್ನುವಂಥದ್ದು ಒಂದು ಮಾತು ಬಂದ್ರೆ ಆತ ಒಂದಿಷ್ಟು ತಪ್ಪುಗಳನ್ನು ಮಾಡಿದ. ಹಾಗಾಗಿ ಆತ ಐಲು ದೊರೆ ಅನಿಸಿಕೊಂಡ ಭಾರತದ ಇತಿಹಾಸದಲ್ಲಿ. ಹೀಗೆ ಆತನ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ನೀವು ವಿಮರ್ಶೆ ಮಾಡಬೇಕಾಗತ್ತಾ, ವಿಶ್ಲೇಷಣೆ ಮಾಡಬೇಕಾಗತ್ತಾ ಆತಂಕಕ್ಕೆ. ನೆಕ್ಸ್ಟು ಇನ್ನೊಂದು ಆತಂಕದ ಪ್ರಶ್ನೆ, ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆ. ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನ ವಿವರಿಸಿ ಅನ್ನುವಂಥ ಪ್ರಶ್ನೆ. ಈ ಬ್ರಿಟಿಷರು ಭಾರತಕ್ಕೆ ತಕ್ಕಡಿ ಹಿಡ್ಕೊಂಡು ವ್ಯಾಪಾರಕ್ಕೆ ಅಂತ ಬಂದರು. ವ್ಯಾಪಾರಕ್ಕೆ ಅಂತ ಬಂದವರೇ ಇಲ್ಲಿನ ಭಾರತೀಯರ ಗುಣಗಳನ್ನ ಅರಿತುಕೊಂಡು ಭಾರತೀಯರು ಆಳಕ್ಕೆ ಯೋಗ್ಯರಲ್ಲ, ಆಳಿಸ್ಕೊಳ್ಳಕ್ಕೆ ಯೋಗ್ಯರಂತ ತಿಳ್ಕೊಂಡು ನಮ್ಮನೆ ಎದ್ದಂಗೆ ಎದ್ದಂದ್ರೆ ಎದ್ದೇಳ್ಬೇಕು, ಕೂಡಂದ್ರೆ ಕೂಡ್ಬೇಕು, ಹಾಗೆ ಮಾಡಿ ನಮ್ಮ ಆಡಳಿತವನ್ನು ಹಿಡ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಭಾರತೀಯರು ಎಚ್ಚೆತ್ಕೊಂಡು ಒಂದು ದಂಗೆಯನ್ನು ಮಾಡ್ತಾರೆ. ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ಸಾಮ್ರಾಜ್ಯವನ್ನು ನಡೆಸುವಂತ ಪ್ರಯತ್ನ ಮಾಡ್ತಾರೆ. ಅದನ್ನೇ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ, 1857 ಅಂತ ನೋಡ್ತೀವಿ. ಸೊ ಇದಕ್ಕೆ ಕಾರಣಗಳು ಅನೇಕ ರಾಜಕೀಯ ಕಾರಣಗಳು ಬರ್ತಾವ, ಆಡಳಿತಾತ್ಮಕ ಕಾರಣಗಳು ಬರ್ತಾವ, ಆರ್ಥಿಕ ಕಾರಣಗಳು ಬರ್ತಾವ, ಧಾರ್ಮಿಕ ಕಾರಣಗಳು, ಸಾಮಾಜಿಕ ಕಾರಣಗಳು, ಸೈನಿಕ ಕಾರಣಗಳು, ತತ್ಕ್ಷಣ ಕಾರಣ, ಅನೇಕ ಕಾರಣಗಳು ಬರ್ತಾವ. ಇದರಿಂದ ಈ ಒಂದು ಸಂಗ್ರಾಮ ನಡೀತಾ ನೋಡ್ತೀವಿ. ಸಂಗ್ರಾಮ ನಡೆದ ಅಂತಿಮವಾಗಿ ಈ ಭಾರತೀಯರನ್ನ ಸೆದೆ ಬರ್ತಕ್ಕಂಥ ಪ್ರಯತ್ನ ಇವರು ಮಾಡ್ತಾರ ನೋಡ್ತೀವಿ. ಭಾರತದ ಪರಿಣಾಮ ಏನಾಯ್ತು ಅಂದ್ರೆ ಇದು ಭಾರತೀಯ ರಾಷ್ಟ್ರೀಯ ಅಭಿಮಾನವನ್ನ ತಿಳಿಪಡಿಸಿತು ಅನ್ನುವಂಥದ್ದು. ಇನ್ನು ಈ ಒಂದು ಹೋರಾಟದಲ್ಲಿ ಹಿಂದೂ ಮುಸ್ಲಿಮರು ಒಂದಾಗಿ ಹೋರಾಟ ಮಾಡಿದರು. ನಾವು ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಬಹುದಲ್ಲ ಅಂತ ಈ ಒಂದು ಸಂಗ್ರಾಮ, ಸ್ವತಂತ್ರ ಸಂಗ್ರಾಮ ನಮಗೆ ತಿಳಿಸಿಕೊಡ್ತೇವೆ ನೋಡ್ತೀವಿ. ಅನಂತರದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ರದ್ದಾಗುತ್ತಾ ನೇರವಾಗಿ ಈ ಇಂಗ್ಲೆಂಡಿನ ರಾಣಿ ಭಾರತದ ಆಡಳಿತವನ್ನು ನೋಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾಳ. ವಿಕ್ಟೋರಿಯಾ ರಾಣಿ ಸಾಮಾನ್ಯ ಶಕ 1858 ಘೋಷಣೆಯನ್ನು ಮಾಡ್ತಾಳ. ಅದರಲ್ಲಿ ಹೇಳ್ತಾಳ, ಇನ್ನು ಭಾರತದಲ್ಲಿ ಯಾವುದೇ ನಾವು ಹಸ್ತಕ್ಷೇಪ ಮಾಡುವುದಿಲ್ಲ, ಭಾರತದ ರಾಜರಲ್ಲಿ ದತ್ತು ಮಕ್ಕಳಿಗೆ ಹಕ್ಕನ್ನು ಪಡ್ಕೊಳ್ಳುವಂತ ಏನು ರದ್ದು ಮಾಡಿದ್ರು ಅದನ್ನ ಮಾನ್ಯ ಮಾಡ್ತಾಳ. ಆನಂತರ ಬ್ರಿಟಿಷ್ ಸರ್ಕಾರ ಭಾರತೀಯರ ಧಾರ್ಮಿಕ ನಂಬಿಕೆಗಳಿಗೆ ತೊಂದರೆ ಕೊಡುವುದಿಲ್ಲ ಅನ್ನುವಂತ ಘೋಷಣೆಯನ್ನ ಕೇಳ್ತಾಳ. ಭಾರತೀಯರ ಆಡಳಿತದಲ್ಲಿ ಹೆಚ್ಚಿನ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳ್ತಾಳೆ. ಹೀಗೆ ರಾಣಿಯ ಘೋಷಣೆಯನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರಿತಾರೆ ನೋಡ್ತೀವಿ. ಇದರಿಂದ ಮೊಘಲರ ಆಡಳಿತ ಕೊನೆಗೊಂಡಿತು ಅಂತ ನೋಡ್ತೀವಿ. ಭಾರತೀಯರ ತ್ಯಾಗ ಬಲಿದಾನಗಳ ರಾಷ್ಟ್ರೀಯತೆಯನ್ನ ಬೆಳೆಸಿತು ಈ ಒಂದು ಭಾರತೀಯ ಸ್ವತಂತ್ರ ಸಂಗ್ರಾಮ ಅನ್ನುವಂಥ ಇಷ್ಟು ಪರಿಣಾಮಗಳನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿ ಅನ್ನುವಂಥ ಪ್ರಶ್ನೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ. ಮೈಸೂರಿನ ರಾಜ್ಯದಲ್ಲಿ ಆಡಳಿತ, ಕೈಗಾರಿಕಾ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣೆ ಇನ್ನಿತರ ಸಾಧನೆಗಳನ್ನ ಆಧುನಿಕ ಮೈಸೂರಿನ ಶಿಲ್ಪಿ ಹಂಚಿಕೊಳ್ತಾರೆ ನೋಡ್ತೀವಿ. ಅವರ ಒಂದು ಜೀವನ ಮತ್ತು ಶಿಕ್ಷಣ ಅಂತ ನೋಡೋದಾದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಒಂದು ಸಣ್ಣ ಪರಿಚಯ. ಸಾಮಾನ್ಯ ಶಕ 1861 ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಪ್ರೀತಿಯ ಪುತ್ರನಾಗಿ ಜನಿಸ್ತಾರೆ ನೋಡ್ತೀವಿ. ಇವರ ಪ್ರಾಥಮಿಕ ಶಿಕ್ಷಣ ಅಲ್ಲೇ ಚಿಕ್ಕಬಳ್ಳಾಪುರದಲ್ಲಿ, ಆ ನಂತರದಲ್ಲಿ ಮುಂದೆ BA ಪದವಿನ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಮುಗಿಸ್ತಾರೆ. ಮುಂದೆ ಎಂಜಿನಿಯರಿಂಗ್ ಓದ್ಬೇಕಂತ ಪುಣೆಗೆ ಹೋಗಿ ಎಂಜಿನಿಯರಿಂಗ್ ಮಾಡ್ತಾರೆ. ಆನಂತರ ಆರಂಭದಲ್ಲಿ ಬಾಂಬೆ ಸರ್ಕಾರದಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸ್ತಾರೆ. ಆನಂತರ 1919 ತಮ್ಮ ಒಂದು ಸೇವೆಯಿಂದ ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ಆ ನಂತರದಲ್ಲಿ 1912 ಮೈಸೂರಿನ ದಿವಾನರಾಗಿ ಕೆಲಸಕ್ಕೆ ಸೇರಿಕೊಂಡು ನೋಡ್ತೀವಿ. ದಿವಾನರಾದ ನಂತರ ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮೊದಲಿಗೆ ಆಡಳಿತಾತ್ಮಕ ಸುಧಾರಣೆಗಳನ್ನು ಮಾಡ್ತಾರೆ. ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ 18ರಿಂದ 24ಕ್ಕೆ ಏರಿಸ್ತಕ್ಕಂಥ ಕೆಲಸವನ್ನ ಈ ಸರ್ ಎಂ ವಿಶ್ವೇಶ್ವರಯ್ಯವರು ಮಾಡ್ತಾರೆ. ಸ್ಥಳೀಯ ಸಂಸ್ಥೆ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಕಾಯ್ದೆಗಳನ್ನ ಜಾರಿಗೆ ತರ್ತಾರ. ಸ್ಥಳೀಯ ಆಡಳಿತ ಬದಲಾವಣೆ ಆಗ್ಬೇಕು, ಸ್ಥಳೀಯ ಆಡಳಿತದಲ್ಲಿ ಹೆಚ್ಚು ಅವಕಾಶವನ್ನು ಕೊಡ್ಬೇಕಂತಾರ. ಹಳ್ಳಿಯ ಪ್ರಗತಿಯಾಗಿ ಗ್ರಾಮ ಸುಧಾರಣಾ ಸಮಿತಿಯನ್ನು, ಎಲ್ಲಿ ಹಳ್ಳಿ ಪ್ರಗತಿ ಆಗುತ್ತಾ, ಗ್ರಾಮ ಸುಧಾರಣೆ ಆಗುತ್ತಾ, ಅವಾಗ ದೇಶ ಪ್ರಗತಿ ಆಗುತ್ತಾ ಅಂತ ಚೆನ್ನಾಗಿ ಅರಿತುಕೊಂಡಿದ್ರು ಸರ್ ಎಂ ವಿಶ್ವೇಶ್ವರಯ್ಯನವರು. ಆನಂತರ ಮಲೆನಾಡು
ಒಂದು ಅಭಿವೃದ್ಧಿಯಾಗಿ ಪ್ರತ್ಯೇಕವಾದಂತಹ ಯೋಜನೆಯನ್ನ ರೂಪಿಸಿದ್ರು. ಹೇಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಈಗ ಯೋಜನೆಗೆ ಹೈದರಾಬಾದ್ ಕರ್ನಾಟಕ ವಿಶೇಷ ಯೋಜನೆ ರೂಪಿಸಿದ್ರ, ಅದೇ ರೀತಿಯಾಗಿ ಆಗಿನ ಕಾಲದಲ್ಲಿ ಮೈಸೂರು ರಾಜ್ಯದಲ್ಲಿ ಒಂದು ಮಲೆನಾಡು ಪ್ರದೇಶದ ಒಂದು ವಿಶೇಷ ಯೋಜನೆಯನ್ನು ರೂಪಿಸಿದ್ರು ಅಂತ ನೋಡ್ತೀವಿ. ಕೈಗಾರಿಕರಣ ಅಥವಾ ಕೈಗಾರಿಕೆ ಸುಧಾರಣೆಗಳು ಬಂದಾಗ ದೊಡ್ಡ ಮಟ್ಟದಲ್ಲಿ ಕೈಗಾರಿಕಾ ಸುಧಾರಣೆಗಳು ಇವ್ರ ಕಾಲದಲ್ಲಿ ಆದವು. ಇವರೊಂದು ಮಾತು ಹೇಳ್ತಾರೆ, ಕೈಗಾರಿಕೆ ಇಲ್ಲವೇ ವಿನಾಶಿ ಅನ್ನುವಂತ ಹೇಳಿಕೆ ಮುಖಾಂತರ ಅನೇಕ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಅದು ಭದ್ರಾವತಿಯ ಕಬ್ಬಿಣ ಕಾರ್ಖಾನೆ ಆಗಿರ್ಬೋದು, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಆಗಿರ್ಬೋದು, ಬೆಂಗಳೂರಿನ ಚರ್ಮ ಮಾಡುವ ಕಾರ್ಖಾನೆ ಆಗಿರ್ಬೋದು, ಅನಂತರ ಬೆಂಗಳೂರಿನ ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ, ಅಂಚಿನ ಕಾರ್ಖಾನೆ, ಬೆಂಗಳೂರಿನ ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು, ಅನಂತರ ಆರ್ಟ್ ಅಂಡ್ ಕ್ರಾಫ್ಟ್ ಕಾರ್ಖಾನೆ ಆಗಿರ್ಬೋದು, ಕಾಟನ್ ಜಿನ್ನಿಂಗ್ ಕೈಗಾರಿಕೆ ಆಗಿರ್ಬೋದು ದಾವಣಗೆರೆಯ, ಇನ್ನು ಅನೇಕವಾದಂತ, ಅದಲ್ಲದೆ ವ್ಯಾಪಾರಕ್ಕಾಗಿ, ವಹಿವಾಟಕ್ಕಾಗಿ, ವಾಣಿಜ್ಯ ಕೈಗಾರಿಕೆಗಳಿಗೆ ಪ್ರೋತ್ಸಾಹಕ್ಕಾಗಿ ಮೈಸೂರು ಚೇಂಬರ್ಸ್ ಅಂಡ್ ಕಾಮರ್ಸ್ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಾರೆ ಅಂತ ನೋಡ್ತೀವಿ. ಇದಲ್ಲದೆ ಸಣ್ಣ ಕೈಗಾರಿಕೆಗಳನ್ನು ಕೂಡ ಇವರು ಪ್ರೋತ್ಸಾಹ ಮಾಡಿದರು. ದೊಡ್ಡ ಕೈಗಾರಿಕೆ ಮಾಡಿದರೆ ಸಣ್ಣ ಕೈಗಾರಿಕೆಗಳು ಮನೇಲಿ ಕೂತ್ಕೊಂಡು ಹೆಣ್ಮಕ್ಳು ಮನೆಯಲ್ಲೇ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೇಕಾರಿಕೆ, ಕುಂಬಾರಿಕೆ, ಬರಗೆಲಸ, ಚಾಪೆ, ಅಂಚು, ಬೀಡಿ, ಅಗರಬತ್ತಿ, ಚರ್ಮದ ವಸ್ತುಗಳ ತಯಾರಿಕೆ, ಇಂಥ ಎಲ್ಲ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಮಾಡಿದರು. ಇದಲ್ಲದೆ ಇಷ್ಟೆಲ್ಲ ಬಂದಂತ ಹಣವನ್ನು ಎಲ್ಲಿ ಇಡಬೇಕು ಅಂತ ಯೋಚನೆ ಮಾಡ್ತಾರೆ. ಅವಾಗ ಒಂದು ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ. ಅದುವೇ ಮೈಸೂರು ಬ್ಯಾಂಕ್. 1913 ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿ. ಇವತ್ತು ಮೈಸೂರು ಬ್ಯಾಂಕ್ ಮರ್ಜ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮರ್ಜ್ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಶೈಕ್ಷಣಿಕ ಸುಧಾರಣೆ ಬಂದಾಗ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೆ ತರ್ತಾರೆ. ಕಡ್ಡಾಯವಾಗಿ ಓದ್ಬೇಕಂತ ತಮ್ಮ ಒಂದು ಮೈಸೂರು ಸಂಸ್ಥಾನದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾರು ಹಿಂದುಳಿದಿರ್ತಾರ ಅವ್ರಿಗೆ ಸ್ಕಾಲರ್ಶಿಪ್, ಒಂದು ಶಿಷ್ಯ ವೇತನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವತ್ತಿಗೆ ಮಾಡಿದ್ರು. ಅದ್ರ ಜೊತೆಗೆ ಹೆಣ್ಣು ಮಕ್ಕಳ ಸ್ತ್ರೀಯರ ಶಿಕ್ಷಣವನ್ನು ಪ್ರೋತ್ಸಾಹಿಸುವಂತ ಕೆಲಸ. ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡ್ತಾರೆ. ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಡಿಪ್ಲೊಮಾ ಕಾಲೇಜ್ ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಲೆ, ಕೃಷಿ ಕೂಡ ಒಂದು ಒತ್ತು ಕೊಡ್ತಾರೆ, ಕೃಷಿ ಶಾಲೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಮುಂದುವರೆದು ಮೈಸೂರು ವಿಶ್ವವಿದ್ಯಾಲಯ 1916 ನೋಡಿ, ಅವಾಗಿನ ಕಾಲದಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಅವ್ರ ಕಾಲದಲ್ಲಿ ನೋಡ್ತೀವಿ. ಇದಲ್ಲದೆ ಕನ್ನಡ ನಾಡು ನುಡಿಯ ಒಂದು ರಕ್ಷಣೆಗಾಗಿ 1915 ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಸ್ಥಾಪನೆ ಮಾಡಿದ್ರು. ಎಂತ ದೊಡ್ಡ ದೊಡ್ಡ ಕೆಲಸವನ್ನ, ಈ ಒಂದು ಮಹತ್ವವಾಗಿರ್ತ ಕೆಲಸವನ್ನ ಸರ್ ಎಂ ವಿಶ್ವೇಶ್ವರಯ್ಯ ಮಾಡ್ತಾ ಹೋಗ್ತಿದಾರ ಅವನು ಮೈಸೂರು ರಾಜ್ಯದಲ್ಲಿ ಅಂತ. ಇದಲ್ಲದೆ ಇತರ ಸಾಧನೆಗಳು ಬಂದಾಗ ಇವ್ರು ಗಮನಾರ್ಹ ಸಾಧನೆ ಅಂದ್ರೆ ಕೃಷ್ಣ ರಾಜ್ಯ ಸಾಗರ ಅಣೆಕಟ್ಟು ಅಂದ್ರೆ KRS ಡ್ಯಾಮ್ ಅನ್ನು ಕಟ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜನರಿಗೆ ಕೃಷಿ ಭೂಮಿಗೆ ವರದಾನವಾಗಿ KRS ಅನ್ನು ಕಟ್ತಾರೆ. ಇದರಲ್ಲಿ ಇವತ್ತಿನ ಅವರ ಒಂದು ಸ್ವಯಂ ಚಾಲಿತ ಬಾಗಿಲುಗಳು, ವಾಟರ್ ಬ್ಲಾಕ್ ಪದ್ಧತಿಗಳು ಆಶ್ಚರ್ಯ ಮೂಡಿಸ್ತವ. ಅದ್ಭುತವಾದಂತ ಒಂದು ಕಟ್ಟಡ ಆ ಒಂದು ಡ್ಯಾಮ್ ಅಂತ ನೋಡ್ತೀವಿ. ಈಗ ಇವತ್ತು ಮಂಡ್ಯ ರೈತರು ಕಬ್ಬಿನ ಸಿಹಿಯನ್ನು ನಮಗೆ ನೀಡ್ತಾ ಇದ್ದಾರೆ ಅಂದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಕೊಡುಗೆಯಿಂದ ನೋಡ್ತೀವಿ. ಹೀಗೆ 1913 ಮೈಸೂರು, ಅರಸೀಕೆರೆ ಮತ್ತು ಬೋರಿಂಗ್ಪೇಟೆಗಳ ಮಧ್ಯೆ, ಕೋಲಾರಗಳ ಮಧ್ಯೆ ರೈಲು ಮಾರ್ಗಗಳನ್ನು ಕೂಡ ಹಾಕಲಾಯಿತು ವ್ಯಾಪಾರದ ದೃಷ್ಟಿಯಿಂದ ನೋಡ್ತೀವಿ. ಅನೇಕ ಪರಿಹಾರ ಕಾರ್ಯಗಳು ಬಂದ ಇವರ ಅವಧಿಯಲ್ಲಿ 1914-18 ವಿಶ್ವ ಮಹಾಯುದ್ಧ ನಡೆದಿತ್ತು. ಇಂಥ ಸಂದರ್ಭದಲ್ಲಿ ಆಹಾರದ ಅಭಾವ ಉಂಟಾಗಬಹುದು ಅನ್ನೋ ದೃಷ್ಟಿಯಿಂದ ನ್ಯಾಯಬೆಲೆ ಅಂಗಡಿಯನ್ನು ಸ್ಥಾಪಿಸತಕ್ಕಂಥ ಕೆಲಸವನ್ನ ಅವರು ಮಾಡಿ, ಆ ನ್ಯಾಯಬೆಲೆ ಅಂಗಡಿಯನ್ನು ಮಾಡಿ ಕಡಿಮೆ ಒಂದು ಹಣದಲ್ಲಿ ರೈತರಿಗೆ ಮತ್ತು ಪ್ರಜೆಗಳಿಗೆ ಆಹಾರ ಧಾನ್ಯಗಳನ್ನು ಸ್ಥಾಪಿಸತಕ್ಕಂಥ ಕೆಲಸವನ್ನು ಮಾಡಿ ನೋಡ್ತೀವಿ. ಇವರಿಗೆ ಬಿರುದುಗಳು ಕೂಡ ಬ್ರಿಟಿಷರು ಸಾಮಾನ್ಯವಾಗಿ ಯಾರಿಗೆ ಸರ್ ಅಂತ ಕರೆಯೋದಿಲ್ಲ, ಇವರ ಜ್ಞಾನವನ್ನ ಕಂಡಿದ್ದ ಬ್ರಿಟಿಷರು ಸರ್ ಅಂತ ಕರಿತಿದ್ರು ಅವರು. ಹಾಗಾಗಿ ಸರ್ ಅಂತ ಕರೆದ್ರೆ ಅವಾಗ ಭಾರತದ ಪ್ರಧಾನಮಂತ್ರಿ ತಾನೆ ಬ್ರಿಟಿಷರೇ ಸರ್ ಅಂತ ಕರೆದಾರ, ನಾವೇನ್ ಕರಿಬೇಕಂತ ಅಂದಾಗ ಅವಾಗ ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಪ್ರಶ್ನೆ ಕೊಡ್ತಾರೆ, ಭಾರತ ರತ್ನ. ಭಾರತ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಎಂಬ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ರು. ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊಟ್ಟ ಮೊದಲ ಕನ್ನಡಿಗ ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ನೋಡ್ತೀವಿ. ಅನೇಕ ಕೃತಿಗಳನ್ನ ಬರ್ತಾರ ಅವರು. ಭಾರತಕ್ಕಾಗಿ ವಿವೇಚಿತ ಅರ್ಥವ್ಯವಸ್ಥೆ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅನ್ನುವಂಥ ಕೃತಿ, ಈ ವಿಜನ್ ಆಫ್ ಪ್ರಾಸ್ಪರಸ್ ಮೈಸೂರು ಅನ್ನುವಂಥ ಕೃತಿ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅನ್ನುವಂಥ ಕೃತಿ, ನೆಕ್ಸ್ಟ್ ರೀಕನ್ಸ್ಟ್ರಿಂಗ್ ಇಂಡಿಯಾ ಅನ್ನುವಂಥ ಕೃತಿ, ಮೈ ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅನ್ನುವಂಥ ಆತ್ಮಚರಿತ್ರೆಯನ್ನು ಕೂಡ ಬರ್ತಾರೆ. ಹೀಗೆ ಸರ್ ಎಂ ವಿಶ್ವೇಶ್ವರಯ್ಯನನ್ನು ಸಾಮಾನ್ಯ 1918 ವೈಯಕ್ತಿಕ ಕಾರಣಕ್ಕೆ ದಿವಾನ್ ಹುದ್ದೆಗೆ ರಾಜೀನಾಮೆ ನೀಡತಕ್ಕಂಥ ಪ್ರಯತ್ನವನ್ನು ಮಾಡಿದರು ನೋಡ್ತೀವಿ. ಹೀಗೆ ಮೈಸೂರಿನ ಸರ್ವೋತ್ಮಕ ಅಭಿವೃದ್ಧಿಗಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ರು, ಅನುಪಮ ಸೇವೆಯನ್ನು ಸಲ್ಲಿಸಿದ್ರು ಅಂತ ನೋಡ್ತೀವಿ. ಹೀಗೆ ಮೈಸೂರು ಮಾದರಿ ರಾಜ್ಯವಾಗುವಲ್ಲಿ ಅವರ ಪಾತ್ರ ದೊಡ್ಡದು ಅಂತ ನೋಡ್ತೀವಿ. ನೆಕ್ಸ್ಟ್ ನೇರವಾಗಿ ಈ ವಂದಿಸಿ ಬರೆಯ ಕಡೆ ಕಾಲಕ್ರಮದ ಕಡೆ ನಾವು ಬರೋಣ ಅಂತ. ಈ ಚಿಕ್ಕ ದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು, ಹರಪ್ಪನಗರನ್ನು ಪತ್ತೆ ಹಚ್ಚಿದ್ದು, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ದಿವಸನ ಇಷ್ಟಿದೆ. ಮೊದಲಿಗೆ ಬರ್ತಕ್ಕಂಥದ್ದು 1 ನಂಬರು ತಕ್ಕೋಳಂ ಕದನ. ಯಾವಾಗ ಅಂದ್ರೆ 949 ರಾಷ್ಟ್ರಕೂಟರ ಮತ್ತು ಚೋಳರ ನಡುವೆ ನಡೆಯುತ್ತೆ. ಆಗ ತಕ್ಕೋಳಂ ಕದನ 949 ಫಸ್ಟ್ ಬರುತ್ತೆ. ಆ ನಂತರದಲ್ಲಿ 2ನೇದ್ದು ಯಾವುದು ಅಂತಂದ್ರೆ ಈ
ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು 1687ರಲ್ಲಿ ಔರಂಗಜೇಬನಿಂದ 3 ಲಕ್ಷ ಔರಂಗಜೇಬನಿಗೆ 3 ಲಕ್ಷ ಚಿನ್ನದ ವರವನ್ನು ಕೊಟ್ಟು ಬೆಂಗಳೂರನ್ನು ಕರೆಸ್ತಾರೆ ಚಿಕ್ಕದೇವರಾಜ ಒಡೆಯರು ಅನ್ನೋದು ಎರಡನೇದ್ದು. ಇನ್ನು ಮೂರನೇದ್ದು ಯಾವುದಪ್ಪ ಅಂತಂದರೆ ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ಬಾಂಬೆಯಲ್ಲಿ ನಡೀತಾ 1885ರಲ್ಲಿ. ಸೊ ನಾಲ್ಕನೇದು ಉಳಿದದ್ದು 1921 ಹರಪ್ಪ ಸಂಶೋಧನೆ. ಈ ರೀತಿಯಾಗಿ ಬರೆದ್ರಾಯ್ತು. 1 ಸತ್ಕೊಳಂ ಕದನ, 2 ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು, 3 ಕಾಂಗ್ರೆಸ್ ಅಧಿವೇಶನ, 4ನೇದ್ದು ಹರಪ್ಪ ಸಂಶೋಧನೆ. ನೆಕ್ಸ್ಟ್ ನಾವು ಭೂಪಟ ಕಾರ್ಯಕ್ಕೆ 10 ಅಂಕಕ್ಕೆ ಬರೋಣ. ಇದರಲ್ಲಿ ತಕ್ಷಶಿಲಾ, ಹಳೆಬೀಡು, ಪಾಣಿಪತ್ತು, ಬಿಜಾಪುರ, ದಂಡಿ. ಇದರಲ್ಲಿ 5 ಪ್ಲೇಸ್ಗಳನ್ನ ಗುರುತು ಮಾಡಬೇಕು. 5 ಪ್ಲೇಸ್ ಗುರುತು ಮಾಡಿದ್ರೆ 5 ಅಂಕ. ಇದ್ರ ಬಗ್ಗೆ ಒಂದೊಂದು ಮಾತು ಅಥವಾ 2 ಮಾತಲ್ಲಿ ಬರೆದ್ರೆ ಅದಕ್ಕೆ 5 ಅಂಕ. ನೇರವಾಗಿ ನಾನು ಮ್ಯಾಪ್ ಕಡೆ ಹೋಗೋಣ, ಮ್ಯಾಪ್ ಕಡೆ ಗಮನ ಕೊಡೋಣ ಅಂತ. ನಿಮಗೆ ಭಾರತದ ಭೂಪಟ ಕಾಣ್ತಾ ಇದೆ. ಈ ರೀತಿಯಾದಂತಹ ಭಾರತದ ಭೂಪಟವನ್ನು ನಿಮಗೆ ಒದಗಿಸ್ತಾರೆ ಮಕ್ಕಳೇ. ಸೊ ಇಲ್ಲಿ ಬರ್ತಕ್ಕಂಥದ್ದು ಪಾಕಿಸ್ತಾನ, ಈ ಭಾಗ ಏನಿದೆ, ಈ ಭಾಗದ ಬರ್ತಕ್ಕಂಥ ಪಾಕಿಸ್ತಾನ. ಸೊ ಈ ಭಾಗದಲ್ಲಿ ನೇಪಾಳ ಬರುತ್ತೆ, ಈ ಭಾಗದಲ್ಲಿ ಬಾಂಗ್ಲಾದೇಶ ಬರುತ್ತೆ. ಇದು ನಮ್ಗೆ ಗಮನಿಸಬೇಕು. ಸೊ ಹಾಗಾಗಿ ಈ ಭಾಗದಲ್ಲಿ ಪಾಕಿಸ್ತಾನ, ಅದರ ತಕ್ಷಶಿಲಾ ಅಂತ ಕೇಳಿದರೆ ಈ ಒಂದು ಭಾಗ ಇದೆಯಲ್ಲ, ಈ ಭಾಗದಿಂದ ಹೊರಗಡೆ ಬರುತ್ತೆ ಕಿವಿ ಭಾಗಕ್ಕೆ. ಇದು ನಾವು ಮನುಷ್ಯರನ್ನು ಕೊಡಿ, ಕಿವಿ ಭಾಗಕ್ಕೆ ಬನ್ನಿ, ಕಿವಿ ಭಾಗಕ್ಕೆ ಬಂದು ಒಂದು ಟಿಕ್ಕೆಯನ್ನು ಕೊಡಿ. ಈ ರೀತಿಯಾದಂಥ ಟಿಕ್ಕೆಯನ್ನು ಕೊಟ್ಟರೆ ನಿಮಗೆ 1 ಅಂಕ ಸಿಕ್ತು. ಇದು ತಕ್ಷಶಿಲಾ ಸಿಕ್ಕಾಯ್ತು. ನೆಕ್ಸ್ಟ್ ನೇರವಾಗಿ ನಾವು ಪಾಣಿಪತ್ತಿ ಬರಬೇಕಾಗುತ್ತೆ. ಈ ಭಾಗದಿಂದ ನೇರವಾಗಿ ಕರೆಕ್ಟ್ ಬಂದರೆ ಇದು ದೆಹಲಿ. ಈ ದೆಹಲಿಯಿಂದ ಹೀಗೆ ಹೋದ್ರೆ ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಮಿರತ್ತಿಂದ ಹೀಗೆ ಹೋದ್ರೆ ಇಲ್ಲಿ ಸಿಗ್ತಕ್ಕಂಥದ್ದು ಪಾಣಿಪತ್. ಹಾಗಾಗಿ ನಮಗೆ 2 ಪಾಣಿಪತ್ ಸಿಕ್ತು. ಸೊ ಆ ನಂತರದಲ್ಲಿ ನೆಕ್ಸ್ಟ್ ಪಾಣಿಪತ್ ಸಿಕ್ತು. ನೆಕ್ಸ್ಟ್ ನಮಗೆ ದಂಡಿಗೆ ಬರೋಣ. ಇದೇನಿದೆ ಈ ಭಾಗದಲ್ಲಿ ಟಚ್ ಆಗಂಗೆ ಇಲ್ಲಿ ಬರ್ತಕ್ಕಂಥದ್ದೇ ಇದು ನಮಗೆ ದಂಡಿ ಸಿಕ್ತು. ಈಗ ಯಾರಿಗೆ ಸ್ವಲ್ಪ ಟಚ್ ಆಗುತ್ತೆ. ಸೊ ಇದು ದಂಡಿ. ಸೊ ದಂಡಿ ಸಿಕ್ತು. ಆ ನಂತರದಲ್ಲಿ ಬಿಜಾಪುರಕ್ಕೆ ಬರೋಣ. ಬಿಜಾಪುರಕ್ಕೆ ಬರ್ಬೇಕಂದ್ರೆ ಇಲ್ಲಿ ಬಾಂಬೆ ಬರುತ್ತೆ. ಬಾಂಬೆಯಿಂದ ಇಲ್ಲಿ ಬಂದ್ರೆ ಇಲ್ಲಿ ಬಿಜಾಪುರದಿಂದ ಇಲ್ಲಿ ಬಂದ್ರೆ ಬಾದಾಮಿ, ಇಲ್ಲಿಗೆ ಬಂದ್ರೆ ಹಂಪಿಂದ ಹೀಗೆ ಕೆಳಗಡೆ ಬಂದ್ರೆ ನಮಗೆ ಸಿಗ್ತಕ್ಕಂಥದ್ದೇ ಈ ಹಳೆಬೀಡು ಅನ್ನುವಂಥದ್ದು. ಹಳೆಬೀಡು ಸಿಕ್ತು. ಎಷ್ಟು ನಮಗೆ ಸಿಗ್ತಕ್ಕಂಥದ್ದು ಆ ಬಿಜಾಪುರ ಅಂತ ಹೇಳಿದರೆ ಈ ಬಾಂಬೆಯಿಂದ ಬರ್ತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದೇ ಇದು ಬಿಜಾಪುರ. ಸೊ ನೆಕ್ಸ್ಟ್ ಬಿಜಾಪುರ ಆಯ್ತು, ಹಳೆಬೀಡು ಆಯ್ತು, ಅಂತರ ತಕ್ಷಶಿಲಾ ಆಯ್ತು, ಪಾಣಿಪತ್ ಆಯ್ತು. 5 ಪ್ಲೇಸ್ಗಳು. ಈ 5 ಪ್ಲೇಸ್ಗಳ ಬಗ್ಗೆ ಒಂದೊಂದು ಮಾತಿನಲ್ಲಿ ಬರಬೇಕು. ತಕ್ಷಶಿಲಾ ಅಂದಾಗ ಪ್ರಾಚೀನ ಹಿಂದೆ ಏನಾಗಿತ್ತು, ಇವತ್ತು ಏನಾಗಿದೆ ಅನ್ನುವಂಥ ಅಂಶವನ್ನು ಬರಬೇಕು. ಇದು ಪ್ರಸ್ತುತ ಪಾಕಿಸ್ತಾನದಲ್ಲಿದೆ ಒಂದು ಮಾತು. ಇನ್ನೊಂದು ಮಾತು, ಇದು ಪ್ರಾಚೀನ ವಿಶ್ವವಿದ್ಯಾಲಯ ಆಗಿತ್ತು ಅನ್ನುವಂಥದ್ದು. ಇಷ್ಟು ಬರೆದ್ರೆ ಸಾಕು. ಎರಡನೇದು ಪಾಣಿಪತ್ ಬಗ್ಗೆ, ಇದು ಪ್ರಸ್ತುತ ಹರಿಯಾಣ ರಾಜ್ಯದಲ್ಲಿ ಬರುತ್ತದೆ. ಹಿಂದೆ ಇದು ಪ್ರಸಿದ್ಧವಾದಂತಹ ಯುದ್ಧ ಭೂಮಿ ಆಗಿತ್ತು. ಇಲ್ಲಿ 3 ಪಾಣಿಪತ್ ಕರ್ಣಗಳು ನಡೆದಿದ್ದಾವೆ ಅನ್ನುವಂಥ ಬರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ದಂಡಿ. ಇದು ಪ್ರಸ್ತುತ ಗುಜರಾತ್ ರಾಜ್ಯದಲ್ಲಿದೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ನಡೆಸಿದರು, ಪ್ರಮುಖವಾದಂತಹ ಸತ್ಯಾಗ್ರಹ ನಡೆಸಿದರು ಅನ್ನುವಂಥ ಬರ್ತದೆ. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಬಿಜಾಪುರ್. ಇದು ಪ್ರಸ್ತುತ ಕರ್ನಾಟಕದಲ್ಲಿ ಬರುತ್ತದೆ. ಇದು ಆದಿಲ್ಶಾಹಿಗಳ ರಾಜಧಾನಿ ಆಗಿತ್ತು. ಇಲ್ಲಿ ವಿಶ್ವ ಪ್ರಸಿದ್ಧವಾದಂತಹ ಗೋಲ್ಗುಮಠ ಇದೆ ಅನ್ನುವಂಥದ್ದು. ಇದು ಹಳೆಬೀಡು. ಇದು ಕೂಡ ಪ್ರಸ್ತುತ ಹಾಸನ ಜಿಲ್ಲೆಯಲ್ಲಿ ಬರುತ್ತದೆ. ಇದು ಹೊಯ್ಸಳರ ರಾಜಧಾನಿ ಆಗಿತ್ತು. ಇಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಇದೆ ಅನ್ನುವಂಥ ಮಾಹಿತಿ. ಇಷ್ಟು ಮಾಹಿತಿಯನ್ನ ನೀವು ಕೊಟ್ಟರೆ ಸಾಕು. ಓಕೆ, ಒಟ್ಟಿನಲ್ಲಿ ಮಕ್ಕಳೇ ನಾನು ಸರಿಸುಮಾರು ಅಂದ್ರೆ ಒಂದು 100 ಅಂಕ 120 ಅಂಕಗಳನ್ನು ಬಿಡಿಸುವಂಥ ಪ್ರಯತ್ನವನ್ನ ಈ ಒಂದು ನಿಟ್ಟಿನಲ್ಲಿ ಮಾಡಿದ್ದೀನಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ವೀಕ್ಷಿಸಿ ಉತ್ತಮವಾದಂಥ ಅಂಕಗಳನ್ನ ಪಡ್ಕೊಂಡು ನಿಮ್ಮ ತಂದೆ ತಾಯಿಗಳ ಪ್ರೀತಿಯ ಮಕ್ಕಳಾಗಿರಿ ಅಂತ ಹೇಳ್ತಾ, ಮತ್ತೆ ಈ ಒಂದು ತರಗತಿಯನ್ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಗೆಳತಿಯರಿಗೆ, ನಿಮ್ಮ ನೆಂಟರಿಗೆ, ಯಾರು ದ್ವಿತೀಯ PU ವಿದ್ಯಾರ್ಥಿಗಳಿದಾರ ಅವರಿಗೆ ಶೇರ್ ಮಾಡುವ ಮುಖಾಂತರ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಮತ್ತು ಇನ್ನೂ ಅತ್ಯುತ್ತಮವಾದಂಥ ತರಗತಿಯನ್ನು ನೀಡಲು ಸಹಕರಿಸಿ ಅಂತ ಹೇಳ್ತಾ, ಗದ್ದಪ್ಪ ಇಟ್ರಿಸರ್ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತೇನೆ. ನಮಸ್ಕಾರ.